ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನ ಈ ಬೆಳಗಿನ ಸಮಯದಲ್ಲಿ ಸಂತೋಷರಾಗಿದ್ದೀರಾ? ಆಮೆನ್. ಯೇಸುವಿನ ಮರುಳ ನಾಮದಲ್ಲಿ ಆರಾಧನೆಗೆ ಕೂಡಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನ ನಾವು ವಂದಿಸುವವರಾಗಿದ್ದೇವೆ, ಸ್ವಾಗತಿಸುವವರಾಗಿದ್ದೇವೆ. ದೇವರು ನಮ್ಮ ಮಧ್ಯದಲ್ಲಿ ಜೀವಿಸುವಾತನಾಗಿದ್ದಾನೆ. ಪಕ್ಕದವ್ರನ್ನ ನೋಡಿ ಹೇಳಿ, ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾರೆ. ಹಾಲೆಲೂಯ. ಒಂದು ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳೋಣ. 2 ಕೊರಿಂಥ ಪುಸ್ತಕ 4ನೇ ಅಧ್ಯಾಯ 4ನೇ ವಾಕ್ಯದ ಕಡೆಗೆ ನಾವು ತಿರುಗಿಸುವವರಾಗಿರೋಣ. ದ ಬುಕ್ ಆಫ್ 2 Corinthians chapter 4 and verse 4. 2 ಕೊರಿಂಥ ಪುಸ್ತಕ 4ನೇ ಅಧ್ಯಾಯ 4ನೇ ವಾಕ್ಯದ ಕಡೆಗೆ ನಾವು ತಿರುಗಿಸಿಕೊಳ್ಳುವವರಾಗಿರೋಣ. ಹಾ ಹ್ಮ್ ಹ್ಮ್ ಹಾ 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 ಹಾ. Praise the Lord. Whose minds the God of this age has blinded, who do not believe, lest the blind light of the gospel of the glory of Christ, who is the image of God, should shine on them. ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮೊಟ್ಟಿಗೆ ನೀನು ಮಾತನಾಡಿ ಬೆಳಗಿನ ಸಮಯದಲ್ಲಿ ತಡೆಗಳನ್ನೆಲ್ಲ ತೆಗೆದಾಕು. ನಮ್ಮ ಕಿವಿಗಳು ನಿನ್ನ ವಾಕ್ಯಕ್ಕೆ ಕಿವಿಗೊಡಲೆ, ನಮ್ಮ ಹೃದಯಗಳು ನಿನ್ನ ವಾಕ್ಯವನ್ನು ಅಂಗೀಕರಿಸಲೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ಜೀವಳ ತಂದೆಯೇ, ಆಮೆನ್. ಶಬ್ದವಾಗಿ ಆಮೆನ್ ಹೇಳೋಣವಾ? ಕರಗಳನ್ನ ಮೇಲೆ ಕೆತ್ತಿ ಹಾಲೆಲೂಯ ಹೇಳ್ವಾ? ಜೋರಾಗಿ ಒಂದು ಹಾಲೆಲೂಯ ಬರಲಿ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಈ ಒಂದು ವರ್ಡ್, ಈ ವಾಕ್ಯದ ಬಗ್ಗೆ ನಾವು ಸ್ವಲ್ಪ ಧ್ಯಾನಿಸುವವರಾಗಿರ್ತೇವೆ. ಇದರಲ್ಲಿ ಒಂದು ಮುಖ್ಯವಾದ ಒಂದು ಪದ ಇದೆ. ಕನ್ನಡದಲ್ಲಿ ಇದೆ ಮಂಕು ಮಾಡಿದನು ಅಂತ. ಆದರೆ ಇಂಗ್ಲಿಷಲ್ಲಿ ಇರುವಂಥ ಪದಕ್ಕೆ ಹೋಗೋಣ. ಅದರಲ್ಲಿ ಇಂಗ್ಲಿಷಲ್ಲಿ ಹೇಳ್ತದೆ ಬ್ಲೈಂಡೆಡ್ ಅಂತ. ಕನ್ನಡದಲ್ಲಿ ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳುತ್ತೆ ಕುರುಡು ಮಾಡಿದ್ದಾನೆ ಅಂತ. ಹಲ್ಲೆಲೂಯಾ. ಸೊ ಈ ಬೆಳಗಿನ ಸಮಯದಲ್ಲಿ ಕೆಲವು ನಿಮಿಷಗಳು ನಾವು ದೇವರ ವಾಕ್ಯದ ಕಡೆಗೆ ಗಮನ ಕೊಡುವವರಾಗಿರೋಣ. ಎಲ್ಲರೂ ಹೇಳ್ಬೇಕು ಹಲ್ಲೆಲೂಯಾ. ಎಲ್ಲರೂ ಹೇಳಿ ಬ್ಲೈಂಡೆಡ್. ಒಂದು ಇಂಗ್ಲಿಷ್ ವರ್ಡ್ ಕಲ್ತ್ಕೊಳ್ಳಿ ಇವತ್ತು, ಬ್ಲೈಂಡೆಡ್ ಅಂತ. ಹಂಗಂದ್ರೆ ಏನು? ಕುರುಡು ಅಂತ. ಬ್ಲೈಂಡ್ನೆಸ್, ಕುರುಡುತನ ಅಂತ. ಈ ಬ್ಲೈಂಡ್ನೆಸ್, ಈ ಕುರುಡುತನ, ಕುರುಡ, ಇದರಲ್ಲಿ ಕೆಲವು ವಿಧಾನಗಳಿದೆ, ಕೆಲವು ಕಾರ್ಯಗಳಿದೆ. ಅದರ ಕಡೆಗೆ ನಾವು ಧ್ಯಾನಿಸುವವರಾಗಿರ್ತೇವೆ. ಹಲ್ಲೆಲೂಯಾ. ಈ ಕುರುಡುತನ ಅನ್ನೋದು ಮೊದಲನೇದಾಗಿ ಅದಕ್ಕೆ ಸಿಂಪಲ್ ಆಗಿರುವಂತ ಅರ್ಥ ಏನಂದ್ರೆ ಕಾಣಿಸದೇ ಇರುವುದು. ಹಲ್ಲೆಲೂಯಾ. ಏನು? ಕಾಣಿಸದೇ ಇರೋದು. ಒಬ್ಬ ಮನುಷ್ಯನಿಗೆ ಕಾಣಿಸದೇ ಇರೋದು ಕುರುಡುತನ ಎಂಬುದಾಗಿ ಕರಿತೇವೆ. ಅದರಲ್ಲಿ 2 ಭಾಗ ಇದೆ. ಒಂದು ಫಿಸಿಕಲ್ ಬ್ಲೈಂಡ್ನೆಸ್. ಫಿಸಿಕಲ್ ಬ್ಲೈಂಡ್ನೆಸ್ ಅಂದ್ರೆ ನಮ್ಮ ಶಾರೀರಿಕವಾದ ಕುರುಡುತನ. ಇನ್ನೊಂದು ಸ್ಪಿರಿಚುವಲ್ ಬ್ಲೈಂಡ್ನೆಸ್. ಇನ್ನೊಂದು ಯಾವುದು? ಆತ್ಮಿಕ ಕುರುಡುತನ. ಎಷ್ಟು ಜನ ಗಮನ ಕೊಡ್ತಾ ಇದ್ದೀರಾ ನಾನು ಹೇಳ್ತಾ ಇರೋದು? ಮೊದಲನೇದು ಶಾರೀರಿಕವಾದ ಕುರುಡುತನ, ಎರಡನೇದು ಆತ್ಮಿಕ ಕುರುಡುತನ. ಅರ್ಥ ಆಗ್ತಾ ಇದೆಯಾ? ಶಾರೀರಿಕವಾದ ಕುರುಡುತನದಲ್ಲಿ ಅನೇಕ ವಿಭಾಗಗಳಿದೆ. ಬ್ಲೈಂಡ್ನೆಸ್ ಅಲ್ಲಿ ಒಂದು, ಅನೇಕ ಜನ ಹುಟ್ಟಿದಿಂದನೇ ಏನಾಗಿರ್ತಾರೆ? ಕುರುಡರಾಗಿರ್ತಾರೆ, ಕಣ್ಣು ಕಾಣಿಸದೆ. ಹಲ್ಲೆಲೂಯಾ. ಒಂದು ಹುಟ್ಟಿದಿಂದಲೇ. ಎರಡನೇದು ಚೆನ್ನಾಗಿ ಕಣ್ಣು ಕಾಣ್ತಾ ಇರುತ್ತೆ, ಅವರ ಜೀವಿತದಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಇಂದ, ಯಾವುದೋ ಒಂದು ಆಕಸ್ಮಿಕವಾದ ಕಾರ್ಯದಿಂದ ಏನಾಗಿರುತ್ತೆ, ಅವ್ರಿಗೆ ಕುರುಡಾಗಿರಬಹುದು. ಎರಡನೇದು. ಮೂರನೇದು ಏನಂತ ಹೇಳ್ತೀವಿ ಅಂದ್ರೆ ಕಂಪ್ಲೀಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಪರಿಪೂರ್ಣವಾದ ಕುರುಡುತನ. ಅವ್ರಿಗೆ ಏನು ಕಾಣಲ್ಲ, ಅವರಿಗೆ ಏನು ಕಾಣಲ್ಲ, ಫುಲ್ ಕತ್ಲೆ. ಇನ್ನೊಂದು ಹೇಳ್ಬೋದು ಪಾರ್ಷಿಯಲ್ ಬ್ಲೈಂಡ್ನೆಸ್, ಅರ್ಧ ಕಾಣೋದು. ಒಬ್ಬೊಬ್ಬರಿಗೆ ಏನಾಗಿರುತ್ತೆ, ಅರ್ಧ ಕಣ್ಣು ಕಾಣ್ತಾ ಇರುತ್ತೆ, ಅರ್ಧ ಮಾತ್ರ ಕಾಣ್ತಾ ಇದೆ. ಸ್ವಲ್ಪ ಜನ ಹೇಳ್ತಾರೆ ಮಬ್ಬಾಗಿ ಕಾಣ್ತದೆ. ಕೇಳಿದ್ದೀರಾ ಇದೆಲ್ಲ ಹೇಳೋದು? ಅವಾಗ ಏನು ಮಾಡ್ತಾರೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗ ಆಪರೇಷನ್ ಮಾಡ್ತಾರೆ ಅವ್ರಿಗೆ. ಪಾರ್ಷಿಯಲ್ ಬ್ಲೈಂಡ್ನೆಸ್.
ಇನ್ನ ಒಬ್ಬೊಬ್ಬರಿಗೆ ಬಂದು ಲಾಂಗ್ ಸೈಟ್ ಅಂತ ಹೇಳ್ತೀವಿ. ದೂರದಲ್ಲಿ ಇರೋದು ಕಾಣಲ್ಲ, ಹತ್ರ ಇರೋದು ಚೆನ್ನಾಗಿ ಕಾಣುತ್ತೆ. ದೂರ ಇರೋದು ಹಿಂಗೆ ಹಿಂಗೆ ಮಾಡ್ತಾ ಇರ್ತಾರೆ, ದೂರದಲ್ಲಿ ಇರೋದು ಕಾಣಲ್ಲ. ಆದ್ರೆ ಹತ್ರ ಏನಾಗಿರುತ್ತೆ ಅವ್ರಿಗೆ ಪರ್ಫೆಕ್ಟ್ ಆಗಿ ಕಾಣುತ್ತೆ. ಒಬ್ಬೊಬ್ಬರಿಗೆ ಹತ್ರ ಇರೋದು ಕಾಣಲ್ಲ, ದೂರ ಇರೋದೇನಾಗುತ್ತೆ ಕಾಣುತ್ತೆ. ಇದಕ್ಕೆ ಕಾಸಸ್ ಬಂದು ಒಂದು ಹೆರಿಡಿಟರಿ ಇರ್ಬೋದು, ಪೂರ್ವಿಕರು, ತಂದೆ ತಾಯಿ, ಅವ್ರ ಫ್ಯಾಮಿಲಿ ಬ್ಲಡ್ ಇಂದ ಬಂದಿರೋದಿರ್ಬೋದು. ಒಬ್ಬೊಬ್ಬರಿಗೆ ಕೆಲವು ಕಾರ್ಯಗಳಿಂದ, ಕೆಲವು ಫುಡ್ ಹ್ಯಾಬಿಟ್ಸ್, ಇಲ್ಲಾಂದ್ರೆ ಯಾವುದೋ ಇವಾಗ ಎಲ್ಲ ಮೊಬೈಲ್ಸ್ ನೋಡ್ತೀವಲ್ವಾ. ಒಂದು ಕಾಲ ಇತ್ತು, ಅವಾಗ ಟೀಚರ್ಸ್ ಹತ್ರ ಪೇರೆಂಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರು, ನಾವು ಚಿಕ್ಕವರಾಗಿದ್ದಾಗ ಯಾವಾಗಲೂ ಟಿ ವಿ ನೋಡ್ತಾರೆ ಅಂತ. ಆದರೆ ಇವಾಗ ನಮ್ಮ ಹತ್ರ ಬರೋ ಪೇರೆಂಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಯಾವಾಗಲೂ ಮೊಬೈಲ್ ನೋಡ್ತಾರೆ. ಸೊ ಇದೆಲ್ಲ ಒಂದು ಎಫೆಕ್ಟ್ ಮಾಡುತ್ತೆ, ರೇಡಿಯೇಷನ್ಸ್, ಕಣ್ಣು ಕಾಣೋಕ್ಕೆ, ಕುರುಡಾಗಕ್ಕೆ. ಆದರೆ ನನ್ನ ಪ್ರಕಾರ ಶಾರೀರಿಕವಾಗಿ ಕುರುಡಾಗಿದ್ದು ಆತ್ಮಿಕವಾಗಿ ಅವನಿಗೆ ಸರಿಯಾಗಿ ಕಾಣ್ತಾ ಇದ್ರೆ ಅವನಿಗಿಂತ ಭಾಗ್ಯವಂತನು ಯಾರೂ ಇಲ್ಲ. ಹಲ್ಲೆಲೂಯ. ಆದ್ರೆ ಎಷ್ಟೊಂದು ಜನ ನಾವುಗಳು ಲೋಕದಲ್ಲಿ ಇರುವವರು ಶಾರೀರಿಕವಾಗಿ ವಿ ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್, ನಮ್ಮ ಕಣ್ಣು ಸ್ಪಷ್ಟವಾಗಿ ಚೆನ್ನಾಗಿ ಕಾಣುತ್ತೆ, ಆದ್ರೆ ಆತ್ಮಿಕ ಕಣ್ಣುಗಳು ಕುರುಡಾಗಿದೆ. ಹಲ್ಲೆಲೂಯ. ಇವಾಗ ನಾನು ಯಾವ್ದೆಲ್ಲ ಹೇಳಿದ್ನೋ ಇದೇನೆ ಸ್ಪಿರಿಚುವಲ್ ಅಲ್ಲೂ ಇರೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಪಕ್ಕದವ್ರನ್ನ ನೋಡಿ ಹೇಳಿ, ನೀವು ಕುರುಡರಾಗಿದ್ದೀರಾ? ಒಂದು ಪ್ರಶ್ನೆ ಕೇಳಿ, ಹೌದಾ? ಕೇಳ್ರಿ ಯಾರಾದ್ರೂ. ಹಲ್ಲೆಲೂಯ. ಆರ್ ಯು ಬ್ಲೈಂಡ್? ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಹೇಳ್ತದೆ, ಸ್ಪಿರಿಚುವಲ್ ಆಗಿ, ಆತ್ಮಿಕವಾಗಿ ಯಾರು ಒಬ್ಬ ಮನುಷ್ಯನನ್ನ ಕುರುಡು ಮಾಡ್ತಾನಂದ್ರೆ ಸೈತಾನನು. ಶಾರೀರಿಕವಾಗಿ ಯಾರು ಒಬ್ಬ ಮನುಷ್ಯನ ಕುರುಡು ಮಾಡೋದು? ನೀ ಹೇಳ್ಬೇಕು, ಕರೆಕ್ಟಾಗಿ ಹೇಳ್ಬೇಕು, ಏನಿದ್ರು ಬೈಬಲ್ ರೆಫರೆನ್ಸ್ ಇಟ್ಕೊಂಡು ಹೇಳ್ಬೇಕು. ಇವಾಗ ಒಬ್ಬೊಬ್ಬರಿಗೆ ಕಣ್ಣು ಕಾಣಲ್ಲ ಅಲ್ವಾ ಹುಟ್ಟಿದಿಂದ, ಅವ್ರಿಗೆಲ್ಲ ಅವ್ರಿಗೆ ಕುರುಡು ಯಾರು ಮಾಡಿರ್ತಾರೆ? ಹುಟ್ಟಿದಿಂದನೇ ಕುರುಡರಾಗಿರ್ತಾರಲ್ಲ, ಅವ್ರಿಗೆಲ್ಲ ಯಾರು ಕಣ್ಣು ಇವನ್ಗೆ ಕಾಣಬಾರ್ದು ಅಂತ ಯಾರು ಅನ್ಕೊಂಡಿರ್ತಾರೆ? ದಟ್ ಈಸ್ ಗಾಡ್ಸ್ ಪ್ಲಾನ್. ಮೋಶೆ ಹತ್ರ ದೇವ್ರು ಹೇಳಿದೆ, ಒಬ್ಬ ಮನುಷ್ಯನ್ಗೆ ಕುರುಡು ಮಾಡೋದು ಯಾರು? ಒಬ್ಬ ಮನುಷ್ಯನ ಮೂಗ ಮಾಡೋದು ಯಾರು? ಒಬ್ಬ ಮನುಷ್ಯನ್ಗೆ ಬಾಯಿ ಕೊಡೋದು ಯಾರು? ದೇವ್ರು ಮೋಶೆ ಹತ್ರ ಹೇಳಿದ್ರು. ಶಾರೀರಿಕವಾಗಿ ದೇವರು ಒಬ್ಬೊಬ್ಬರನ್ನ ಕುರುಡು ಮಾಡಬಹುದು, ಆದ್ರೆ ಆತ್ಮಿಕವಾಗಿ ಪ್ರತಿ ಒಬ್ಬೊಬ್ಬರನ್ನ ಕುರುಡು ಮಾಡೋದು ಸೈತಾನನೇ. ಹಲ್ಲೆಲೂಯಾ. ನಾವು ಇವತ್ತು ಶಾರೀರಿಕವಾಗಿ ಮಾತಾಡೋದು ಬೇಡ, ಆದರೆ ಯಾವುದೋ ಕುರಿತು ಧ್ಯಾನಿಸುವವರಾಗಿರೋಣ, ಆತ್ಮಿಕ ಕುರುಡುತನ. ಹಲ್ಲೆಲೂಯಾ. ನಾವೆಲ್ಲರೂ ಹೇಳ್ಬೋದು, ನಮ್ಗೆಲ್ಲರಿಗೆ ಆತ್ಮಿಕದಲ್ಲಿ ನಾನು ಕಣ್ ಕಾಣ್ತಾ ಇದೆ, ನಾನು ಚೆನ್ನಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳುವವರು ಇರಬಹುದು. ಆದ್ರೆ ನಮ್ಮನ್ನ ಪರೀಕ್ಷೆ ಮಾಡೋಣ, ನಮ್ಮನ್ನ ನಾವೇನ್ ಮಾಡೋಣ? ಪರೀಕ್ಷಿಸಿ ನೋಡೋಣ. ಸತ್ಯವೇದದಲ್ಲಿ ಒಬ್ಬ ಮನುಷ್ಯನಿದ್ದನು, ಅವನ ಹೆಸರು ಸೌಲನು ಎಂಬುದಾಗಿ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ಈ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ, ಇಲ್ಲಾಂದ್ರೆ 17ನೇ ವಾಕ್ಯ, 18ನೇ ವಾಕ್ಯವನ್ನ ಓದಿಕೊಳ್ಳುವವರಾಗಿರೋಣ. 17ನೇ ವಾಕ್ಯ, 18ನೇ ವಾಕ್ಯವನ್ನ ಓದೋಣ. ಆ ಮನೆಯೊಳಗೆ ತನ್ನ ಕೈಯನ್ನು ಇಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಮುಂದಿನ ವಾಕ್ಯ 18ನೇ ವಾಕ್ಯ ಹೇಳ್ತದೆ. 18ನೇ ವಾಕ್ಯವನ್ನು, ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯಾರಾದ್ರೂ ಕರಗಳನ್ನ ಮೇಲೆ ಕೆತ್ತುತ್ತೀರಾ? ಹಾಲೆಲೂಯಾ ಹೇಳ್ತೀರಾ?
ಶಬ್ದವಾದ ಹಲಲುಯ ಬರಲಿ. ಹಲಲುಯ. ಇಲ್ಲಿ ನಾವು ನೋಡ್ತೇವೆ, ಒಬ್ಬ ಸೌಲನು ಎಂಬುದಾಗಿರುವಂತ ಒಬ್ಬ ಮನುಷ್ಯನು, ಅವನು ವೇದದಲ್ಲಿ ಪಂಡಿತನಾಗಿದ್ದನು. ಬೈಬಲ್ ವಾಕ್ಯವನ್ನ ಅರಿದು ಕುಡಿದಿರುವಂತ ಒಬ್ಬ ವ್ಯಕ್ತಿ. ಆದರೆ ಅವನ ಕಣ್ಣು ಒಂದು ದಿನ ಏನಾಗಿತ್ತು? ಕುರುಡಾಗಿತ್ತು. ಅವಾಗ ಅನನ್ಯನು ಎಂಬ ಸೇವಕನು ಬಂದು ಅವನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ, ಅವನಿಗೆ ಯಾವಾಗ ಪ್ರಾರ್ಥಿಸ್ತಾನೋ ಬೈಬಲ್ ಹೇಳ್ತದೆ, ಅವನು ಪವಿತ್ರಾತ್ಮ ತುಂಬಿದವನಾದಾಗ ಅವನ ಕಣ್ಣುಗಳ ಮೇಲೆ ಇದ್ದ ಪೊರೆಗಳು ಬಿದ್ದವು, ಅವನ ಕಣ್ಣು ಕಾಣಿಸಿತು. ಹಲ್ಲೆಲೂಯಾ. ಇವತ್ತು ಯಾರಾದರೂ ಪ್ರಾರ್ಥಿಸುವವರಿದ್ದೀರಾ ಈ ಬೆಳಗಿನ ಸಮಯದಲ್ಲಿ? ದೇವ್ರೇ, ನನ್ನ ಕಣ್ಣು ಮೇಲೆ, ನನ್ನ ಆತ್ಮಿಕ ಕಣ್ಣುಗಳ ಮೇಲೆ ಪೊರೆಗಳಿದ್ರೆ ಈ ದಿನದಲ್ಲಿ ನಿನ್ನ ಪವಿತ್ರಾತ್ಮನನ್ನು ನನ್ನ ಮೇಲೆ ಕಳುಹಿಸು, ಆ ಪೊರೆಗಳು ಕೆಳಗಡೆ ಬಿದ್ದು ಹೋಗ್ಲಿ. ಹಲ್ಲೆಲೂಯಾ. ಅವನು ವೇದ ಪಂಡಿತನಾಗಿದ್ದರೂ ಅವನು ಈ ರೋಮ ಕುಟುಂಬ, ಯಹೂದ್ಯರ ಕುಟುಂಬಕ್ಕೆ ಸೇರಿದವನಾಗಿದ್ರು. ಅವನು ಮೋಶೆಯ ಒಡಂಬಡಿಕೆಗಳು ಎಲ್ಲವೂ ಗೊತ್ತಿದ್ರು ಅವನು ಯೇಸುವಿನ ವಿರುದ್ಧ ಇದ್ದ. ಹಲ್ಲೆಲೂಯಾ. ಕಾರಣ ಏನಂದ್ರೆ ಅವನ ಕಣ್ಣು, ಆತ್ಮಿಕ ಮನೋನೇತ್ರಗಳು ಏನಾಗಿದ್ದವು ಅಂದ್ರೆ ಮುಚ್ಚಲ್ಪಟ್ಟಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಮುಖ್ಯವಾಗಿ ಮಾತನಾಡುವಂತ ವಾಕ್ಯದ ಭಾಗ, ಒಬ್ಬ ಮನುಷ್ಯನ ಜೀವಿತದಲ್ಲಿರುವಂತ ಆತ್ಮಿಕ ಯುದ್ಧದಲ್ಲಿ ಒಬ್ಬ ಮನುಷ್ಯ ಜಯಶಾಲಿ ಆಗ್ಬೇಕಂದ್ರೆ ಅವನ ಕಣ್ಣು ತೆರೆಯಲ್ಪಟ್ಟಿರಬೇಕು. ಇನ್ ದ ಸ್ಪಿರಿಚುವಲ್ ವಾರ್ಫೇರ್ ಎನಿಬಡಿ ವಾಂಟ್ಸ್ ಟು ವಿನ್. ಯಾರಾದ್ರೂ ಆತ್ಮಿಕ ಯುದ್ಧದಲ್ಲಿ ಹೋರಾಡಬೇಕಂದ್ರೆ ಅವನ ಕಣ್ಣು ತೆರೆಯಲ್ಪಡಬೇಕು. ಎಫೆಸದವರ ಪುಸ್ತಕ 6ನೇ ಅಧ್ಯಾಯ 10ನೇ ವಾಕ್ಯದಿಂದ ಇಲ್ಲ 12ನೇ ವಾಕ್ಯ ಓದೋಣ. ಎಫೆಸದವರ ಪುಸ್ತಕ 6ನೇ ಅಧ್ಯಾಯ 12ನೇ ವಾಕ್ಯವನ್ನ ಓದೋಣ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವಂತ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರತಿ ಒಬ್ಬೊಬ್ಬ ವಿಶ್ವಾಸಿ ಯಾರ್ಯಾರಲ್ಲ ಯೇಸುವನ್ನ ನಂಬಿ, ಹಲ್ಲೆಲೂಯಾ, ಕೇಳಿಸ್ಕೊಂತ ಇದ್ದೀರಾ, ತಮ್ಮ ಜೀವಿತವನ್ನ ಯೇಸುವಿಗೆ ಒಪ್ಪಿಸಿಕೊಟ್ಟಿದ್ದಾರೋ ಅವರು 4 ವಿಧವಾದ ಗುಂಪಿನವರ ವಿರುದ್ಧ ಹೋರಾಡುವವರಾಗಿರ್ತಾರೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಕೇಳಿಸ್ಕೊಂತ ಇದ್ದೀರಾ ನಾನು ಹೇಳ್ತಾರೆ? ಎಷ್ಟು ವಿಧವಾದ ಗುಂಪುಗಳ ಮೇಲೆ? ಅದಕ್ಕೆ ಬೈಬಲಲ್ಲಿ ಫಸ್ಟೇ ಇದೆ, ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ಆದರೆ ಕನ್ನಡದಲ್ಲಿ ಚೆನ್ನಾಗಿಲ್ಲ, ಇಂಗ್ಲೀಷಲ್ಲಿ ಹೇಳ್ತದೆ, ವಿ ಡು ನಾಟ್ ರೆಸ್ಲ್ ಅಗೇನ್ಸ್ಟ್ ಫ್ಲೆಶ್ ಆ್ಯಂಡ್ ಬ್ಲಡ್. ಮಾಂಸ ರಕ್ತದ ವಿರುದ್ಧ ಯುದ್ಧ ಮಾಡೋರಲ್ಲ. ಪಕ್ಕದವ್ರನ್ನ ನೋಡಿ ಹೇಳಿ, ಪಕ್ಕದ ಮನೆಯವನ ಹತ್ರ ಜಗಳ ಮಾಡೋದು ನಿಲ್ಸು ಹೇಳ್ರಿ. ಶಾಂತರಾಜನ ಹೇಳ್ದ, ಸಿಸ್ಟರ್ಸ್ ಹೇಳಿ, ಗಂಡಂದಿರ ಹತ್ರ ಜಗಳ ಮಾಡೋದ್ನ ಹೌದು. ದೇವ್ರು ನಮ್ಮನ್ನ ಯುದ್ಧ ಮಾಡಕ್ ಕರ್ದಿರೋದು ಯಾರ ಜೊತೆ? ಪಾಸ್ಟರ್ ಜೊತೆನೋ ಇಲ್ಲ ನಮ್ಮ ಮನೇಲಿರೋ ಕುಟುಂಬದವ್ರ ಜೊತೆ ಅಲ್ಲ. ಯಾರಾದ್ರು ಸ್ತೋತ್ರ ಹೇಳಿ. ಹಲ್ಲೆಲೂಯಾ. ನಾವಿನ್ನೂ ಯಾರ ಜೊತೆ ಜಗಳ ಆಡ್ಕೊಂಡಿದ್ದೀವಿ? ಬೈಬಲ್ ಹೇಳ್ತದೆ ನಾವು. ಎಲ್ಲರೂ ಹೇಳಿ ನಾವು. ಸ್ಟೀಫನ್ ಹೇಳ್ತಾ ಇದೆಯಾ? ಜೋರಾಗಿ ಹೇಳ್ಬೇಕು, ನಾವು. ಪಕ್ಕದವ್ರನ್ನ ಕೈ ಕೊಟ್ಟು ಹೇಳಿ, ನೀವು. ದೇವ್ರು ನಮ್ಮನ್ನ ಕರೆದಿರೋದು ನಾವು. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವಿನ್ನ ಯಾರ ಹತ್ರ ಎಲ್ಲ ಜಗಳ ಆಡ್ತಾ ಇದ್ದೀವಿ? ನಾವಿನ್ನೂ ಜಗಳ ಆಡ್ಕೊಂಡು ಕುತ್ಕೊಂಡಿದ್ರೆ ನಮ್ಮ ಹತ್ರ ಜಗಳ ಆಡೋಕೆ ಇವ್ರುಗಳು ಕಾಯ್ತಾ ಇದ್ದಾರೆ. ಇವ್ರುಗಳ ಹತ್ರ ಇವಾಗ ಜಗಳ ಆಡೋರ ಹತ್ರ, ಕಾಯೋರ ಹತ್ರ ಜಗಳ ಆಡಬೇಕು. ಸುಮ್ಮನೆ ಕುತ್ಕೊಂಡಿರೋರ ಹತ್ರ ಎಲ್ಲ ಏನು ಮಾಡಬಾರ್ದು, ಜಗಳ ಆಡಬಾರ್ದು. ನಾವೊಂದು 9 ತಿಂಗಳು ಒಬ್ಬರು ಒಂದು ಗ್ರೂಪ್ ಜೊತೆ ಜಗಳ ಆಡಿದ್ವಿ, ಹೋದ ವಾರ ಜಯಿಸ್ಬಿಟ್ವಿ. ಹಲ್ಲೆಲೂಯಾ. ಒಂದೊಂದು ಟೈಮ್ ನಾವೇನ್ ಮಾಡ್ತೀವಂದ್ರೆ, ಯಾರೋ
ಮನುಷ್ಯರ ಹತ್ರ ನಾವೇನ್ ಮಾಡ್ತಾ ಇದೀವಿ? ಜಗಳ ಆಡ್ತಾ ಇದೀವಿ. ಬೈಬಲ್ ಹೇಳ್ತದೆ ಅವನು ಮನುಷ್ಯನೇ. ಹೋದ ವಾರ ಕೀರ್ತನೆಯಲ್ಲಿ ಓದಿದ್ವಿ, ಮನುಷ್ಯನು ನನಗೇನು ಮಾಡೋದಕ್ಕಾಗುತ್ತೆ? ಪಕ್ಕದವ್ರನ್ನ ನೋಡಿ ಹೇಳಿ, ಮನುಷ್ಯನು ಏನ್ ಮಾಡೋಕ್ಕಾಗುತ್ತೆ? ನಿಮ್ಮ ಆಫೀಸರ್ ಏನ್ ಮಾಡೋಕ್ಕಾಗುತ್ತೆ? ಸಂಬಳ ಕಟ್ ಮಾಡ್ಬೋದು, ಅರೆ ಊಟ ಕಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಕರೆಕ್ಟ್ ಅಲ್ವಾ? ನಾವಿವಾಗ ಯಾರ ವಿರುದ್ಧ ಜಗಳ ಆಡುವವರು? ದೇವ್ರ ವಾಕ್ಯ ಹೇಳ್ತದೆ ನಾವು ಮನುಷ್ಯರ ವಿರುದ್ಧ ಮಾಂಸ ರಕ್ತ ಹೊಂದಿರುವವರ ಹತ್ರ ನಾವೇನ್ ಮಾಡ್ತಾ ಇಲ್ಲ, ಜಗಳ ಆಡೋದಕ್ಕೆ, ಯುದ್ಧ ಮಾಡೋದಕ್ಕೆ ದೇವರು ನಮ್ಮನ್ನ ಹೋರಾಡೋದಕ್ಕೆ ಕರ್ದಿಲ್ಲ. ಹಲ್ಲೆಲೂಯಾ. ಅವ್ರ ಜೊತೆ ಜಗಳ ಆಡ್ತಾ ಇದ್ರೆ ಸಾಕಾಯ್ತು ಅಂತಾನೆ ಹೇಳ್ಬೇಕು. ಯಾರಾದ್ರೂ ಆಮೇಲೆ ಹೇಳಿ. ನಾವು ನಮ್ಮ ಸ್ಪಿರಿಚುವಲ್ ಲೈಫ್ ಅಲ್ಲಿ ಇರುವಂತ ಹಂತಗಳಲ್ಲಿ ನಾವು ಇನ್ನೂ ಹಾಲು ಕುಡಿಯೋ ಮಕ್ಕಳು ತರಾನೇ ಇದ್ದೀವಿ. ಪೌಲನ್ ಹೇಳ್ತಾನೆ, ಹಾಲು ಕುಡಿಯುವವರು ಮಾತ್ರವಾಗಿರದೆ ನೆಕ್ಸ್ಟ್ ಏನ್ ತಿನ್ನುವವರಾಗಿರ್ರಿ, ಗಟ್ಟಿಯಾದ ಇನ್ನು ಗಟ್ಟಿಗೆ ಹೋಗ್ಲಿಲ್ಲ, ಗಟ್ಟಿ ಕೇಳಿಸ್ಕೊಂತೀವ ಅಷ್ಟೇನೆ. ನಮ್ಮ ನೇತನಿಗೆ ನಮ್ಮ ಪ್ರಿಸಿನೇನೆ ಇಡ್ಲಿ ನಮ್ಮ ಡ್ಯಾಡಿ ತಗೊಂಬಂದಿರು, ಅದು ತಿನ್ನಿಸ್ತಲ್ಲ. ನಾನು ಹಿಂಗೆ ನೋಡ್ತಾ ಇದ್ದೆ, 100% ಅವಳು ಗೊತ್ತಾಯ್ತು, ಪಕ್ಕ ಬೈತಾರೆ ಅಂತ. ಆಮೇಲೆ ಬಂದ್ಬಿಟ್ಟು ಹೇಳೋದು, ಇಲ್ಲ ನಾನು ಒಂದು ವಾರದಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಆಯ್ತು ಅಂತ ಹೇಳ್ತಾರೆ. ಆದ್ರೆ ನಾವಿನ್ನೂ ಯಾವ ಲೆವೆಲಲ್ಲಿ ಇದ್ದೀವಿ? ಇನ್ನು ಸೋತ್ರ ಏಸಪ್ಪ ಕಾಲು ನೋವು, ಏಸಪ್ಪ ಕೈ ನೋವು, ಇದಕ್ಕೆ ಪ್ರೇಯರ್ ಮಾಡ್ತಾ ಇದ್ದೀವಿ. ಪಕ್ಕದವ್ರನ್ನ ನೋಡಿ ಹೇಳಿ, ಬೇರೆ ಕಾಲು ನೋವು, ಕೈ ತಲೆ ನೋವು, ಇದಕ್ಕೆ ಮಾತ್ರ ಏನ್ ಮಾಡ್ತಾ ಇದ್ದೀವಿ? ಪ್ರೇಯರ್ ಮಾಡ್ತಾ ಇದ್ದೀವಿ. ಮನೇಲಿ ಒಬ್ಬ ಕುಡಿತಾ ಇರ್ತಾರೆ, ಅವ್ರಿಗಾಗಿ ಇನ್ನ ದೇವ್ರೆ ಅವ್ರು ಕುಡುಗುತ್ತಾನ ಬಿಡ್ಸ್. ನನ್ನ ಪ್ರೀತಿಯ ದೇವ ಜನರೇ, ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಅವ್ರಿಗಾಗಿ ಪ್ರಾರ್ಥನೆ ಮಾಡೋದನ್ನ ಬಿಟ್ಟು ನಮ್ಮ ವಿರುದ್ಧ ಅವರ ಮೂಲಕ ಹೋರಾಡುವುದಕ್ಕಾಗಿ ನಾವು ಪ್ರಾರ್ಥಿಸೋದಕ್ಕೆ ಆರಂಭಿಸಬೇಕು. ಹಲ್ಲೆಲೂಯಾ. ವಿ ಆರ್ ಜಸ್ಟ್ ಗೋಯಿಂಗ್ ಅರೌಂಡ್ ದ ಬುಷ್. ಗಿಡ ಮಾತ್ರ ಸುತ್ತಾ ಇದೀವಿ ಅಷ್ಟೇ, ನಾವು ಒಳಗಡೆ ಹೋಗ್ತಾ ಇಲ್ಲ. ಇಂಗ್ಲಿಷಲ್ಲಿ ಒಂದು ಗಾದೆ ಇದೆ, ಹೂ ವಿಲ್ ಬೆಲ್ಡ್ ದ ಕ್ಯಾಟ್ ಅಂತ. ಎಲ್ಲ ಈ ಇಲಿಗಳೆಲ್ಲ ಒಂದು ಮೀಟಿಂಗ್ ಮಾಡಿದ್ವು ಅಂತೆ. ಇಲಿಗಳೆಲ್ಲ ಏನ್ ಮಾಡಿದ್ವು? ಮೀಟಿಂಗ್ ಮಾಡಿದ್ವು. ಯಾವ್ದನ್ನ ಕಟ್ಟಾಕ್ಬೇಕು ಅಂತ. ಬೆಕ್ಕು ದಿನ ನಮ್ಮನ್ನೆಲ್ಲ ಬಂದು ಸಾಯಿಸ್ತಾ ಇದೆ ಒಬ್ಬೊಬ್ಬರನ್ನೇ. ಅದಕ್ಕೇನೆ ಬಂದ್ಬಿಟ್ಟು ಇವಾಗ ಬೆಕ್ಕನ್ನ ಏನಾದ್ರೂ ಮಾಡಿ ಕಟ್ಟಾಕ್ಬೇಕು. ಎಲ್ಲ ಮಾತಾಡ್ತಾ ಇದ್ದಾರೆ, ಒಬ್ಬೊಬ್ರು ಒಂದೊಂದು ಐಡಿಯಾ ಕೊಡ್ತಾ ಇದ್ದಾರೆ. ಅದರಲ್ಲಿ ಒಂದು ಬೆಕ್ಕು ಬಂದು ಒಂದು ಇಲಿ ಬಂದು ಐಡಿಯಾ ಕೊಡ್ತೀವಿ, ಏನ್ ಮಾಡ್ಬಿಡೋಣ? ಬೆಕ್ಕು ಕತ್ತಿಗೆ ಏನ್ ಕಟ್ಟಣ? ಒಂದು ಬೆಲ್ ಕಟ್ಬಿಡೋಣ. ಅದು ಬರ್ತಾ ಇರ್ಬೇಕಾದ್ರೆ ಸೌಂಡ್ ಏನಾಗುತ್ತೆ? ಜಲ್ ಜಲ್ ಅಂತ ಸೌಂಡ್ ಬಂದಿದ ತಕ್ಷಣ ಎಲ್ಲ ಓಡೋಗ್ಬಿಡ್ಬೋದು. ಎಲ್ಲ ಸೂಪರ್ ಐಡಿಯಾ ಅಂತ ಎಲ್ಲ ಚಪ್ಪಾಳೆ ಹೊಡೆದ್ರು. ಆದ್ರೆ ಇವಾಗ ಪ್ರಶ್ನೆ, ಯಾರು ಹೋಗಿ ಬೆಲ್ ಕಟ್ಟೋದು? ಇಟ್ಸ್ ವೆರಿ ಇಂಪಾರ್ಟೆಂಟ್. ವಿ ಆರ್ ಗೋಯಿಂಗ್ ಅರೌಂಡ್ ದ ಬುಷ್. ದೇವ್ರು ನಮ್ಮನ್ನ ಕರೀತಾ ಇದ್ದಾರೆ, ಅಲ್ಲೇ ಇರ್ಬೇಡಯ್ಯ, ನೀನು ಇನ್ನ ಮಾಂಸದ ಜೊತೆಗೇನೆ ಯುದ್ಧ ಮಾಡ್ಕೊಂಡಿದ್ರೆ ನಾನು ಕರೆದ ಉದ್ದೇಶವನ್ನ ನೆರವೇರಿಸೋದು ಯಾವಾಗ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. When will you go to the next level? Amen. ನಾವು ನೆಕ್ಸ್ಟ್ ಲೆವೆಲ್ಗೆ ಯಾವಾಗ ಹೋಗೋದು? ಯಾವಾಗಲೂ ಬೇರೆ ಲೋಕದ ಕಾರ್ಯಗಳ ಕುರಿತೇ ಯೋಚಿಸ್ತಾ ಇದ್ರೆ, when we will go to the next level? Hallelujah. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ದೇವ್ರು ನಮ್ಮನ್ನ ಹೇಳ್ತಾ ಇದ್ದಾರೆ, ಅಲ್ಲಿಂದ ನೀನು ಎದ್ದು ಹೊರಗಡೆ ಬಾ, ಕಮ್ ಔಟ್, ಗೋ ಟು ದ ನೆಕ್ಸ್ಟ್ ಲೆವೆಲ್. ಅಲ್ಲಿ ಒಂದು 4 ಗ್ರೂಪ್ಗಳ ಜೊತೆ ದೇವ್ರು ನಮ್ಮನ್ನ ಏನ್ ಮಾಡಕ್ ಕರೀತಾ ಇದ್ದಾರೆ? ಯುದ್ಧ ಮಾಡಕ್ ಕರೀತಾ ಇದ್ದಾರೆ. ಆ 4 ಗ್ರೂಪ್ಗಳ ಜೊತೆ ಯುದ್ಧ ಮಾಡ್ಬೇಕಂದ್ರೆ ಮೊದಲನೇದು ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿರ್ಬೇಕು. ಆಮೇನ್. ಹಲ್ಲೆಲೂಯಾ. ಇವತ್ತು ನಮ್ಗೆ ನಾವು ಒಂದು ಪ್ರಶ್ನೆ ಹಾಕೊಳ್ಳೋಣ, ನಮ್ಮ ಕಣ್ಣು ತೆರೆಯಲ್ಪಟ್ಟಿದೆಯಾ? ನಾನು 20 ವರ್ಷ ವಿಶ್ವಾಸಿ, 50 ವರ್ಷ, ಆ ಕತೆ ಎಲ್ಲ ಬಿಟ್ಬಿಡ್ಬೇಕು. ಎಲ್ಲರೂ ಹೇಳಿ ಪಕ್ಕದವ್ರನ್ನ, ಆ ಕತೆ ಎಲ್ಲ ಬಿಟ್ಬಿಡು. ನಾನು ಚರ್ಚಿಗೆ ಫ್ಯಾನ್ ಕೊಟ್ಟೆ, ಟೇಬಲ್ ಕೊಟ್ಟೆ. ನಮ್ಮ ರಾಬಿನ್ ಅಂತ ಒಬ್ಬ ಇದ್ದಾನೆ, ನನ್ನ ಜೊತೆ ಯಾವಾಗಲೂ ಇರ್ತಾನ. ಅವ್ರದ್ದು ಚರ್ಚ್ ಓಪನಿಂಗ್ ಇವತ್ತು, ಹೊಸ ಚರ್ಚ್. ಅವನು ಹೇಳ್ತಾ ಇದ್ದ, ಅಣ್ಣ ನಮ್ಮಪ್ಪ 25 ವರ್ಷದಿಂದ ಒಂದು ಫ್ಯಾನ್ ಕೊಡ್ಸಿದ್ರು ನಾ ಚರ್ಚ್ಗೆ. 25 ವರ್ಷದಿಂದ ಇಲ್ಲ, ಇವತ್ತೇನು ಕೊಟ್ಟೆ?
25 ವರ್ಷದ ಫ್ಯಾನ್ ಓಡ್ತಾ ಇರುತ್ತಾ ಇನ್ನ? ನಾವು ಹೇಳ್ತೀವಿ, ಇನ್ನು ನಾವೇನ್ ಮಾಡ್ತೀವಿ ಗೊತ್ತಾ, ಈ ಹಳೆ ಎಕ್ಸ್ಪೀರಿಯನ್ಸ್ ಅಲ್ಲೇ ಹೋಗ್ತಾ ಇದೀವಿ. ಇನ್ನ ಯಾವ ಎಕ್ಸ್ಪೀರಿಯನ್ಸ್ ಅಲ್ಲಿ ಓಡ್ತಾ ಇದೆ ಗಾಡಿ? ಇನ್ನ ಹಳೆ ಎಕ್ಸ್ಪೀರಿಯನ್ಸ್. ನಾನು ಅವತ್ತು ಹಂಗ್ ಮಾಡಿದೆ, ಇವತ್ತು ಹಿಂಗ್ ಮಾಡಿದೆ. ಅದಕ್ಕೊಬ್ಬ ಉದಾಹರಣೆ ಇದ್ದಾನೆ ಬೈಬಲಲ್ಲಿ. ಒಬ್ಬ ಮಹಾ ದೊಡ್ಡ ಸೇವಕ, ಅವನ ಹೆಸರು ಎಲಿಯನು ಎಂಬುದಾಗಿ. ತೆಗಿರಿ, 1 ಅರಸರ ಪುಸ್ತಕ, 1 ಅರಸರ ಪುಸ್ತಕ, 1 ಅರಸರ ಪುಸ್ತಕದಲ್ಲಿ ತೆರೆಯೋಣ ಯಾರಾದ್ರೂ. 19ನೇ ಅಧ್ಯಾಯ, 1 ಅರಸರ ಪುಸ್ತಕ 19ನೇ ಅಧ್ಯಾಯ. ಅದರಲ್ಲಿ ಯಾರಾದ್ರೂ ಒಬ್ರು 3ನೇ ವಾಕ್ಯ 4ನೇ ವಾಕ್ಯವನ್ನ ಓದಿಕೊಳ್ಳೋಣ. ಅವನು ಇದನ್ನು ಹಂಗಂದ್ರೆ ಏನ್ ಕೇಳ್ದ? 1ನೇ ವಾಕ್ಯದಿಂದ ಓದೋಣ. ಎಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು ಆಹಾಬನು ಆಕೆಯು ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯೆಹೂದದ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತಾನು ಒಬ್ಬನಾಗಿ ಅರಣ್ಯದೊಳಗೆ 1 ದಿವಸ ಪ್ರಯಾಣ ಮಾಡಿ ದೂರ ಹೋಗಿ ಒಂದು ಜಾಳಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿ ಅವನು, ಯೆಹೋವನೇ ನನಗೆ, ಎಲ್ಲರೂ ಶಬ್ದವಾಗಿ ಹೇಳ್ಬೇಕು, ಯೆಹೋವನೇ ನನಗೆ ಸಾಕಾಯಿತು. ಮುಂದೆ ಓದಿ. ನನ್ನ ಪ್ರಾಣವನ್ನು, ಪ್ರೈಸ್ ದಿ ಲಾರ್ಡ್. ಯಾರಾದ್ರೂ ಕರಗಳನ್ನ ಮೇಲೆ ಕೆತ್ತಿ ಹಲ್ಲೆಲೂಯಾ ಹೇಳ್ತೀರಾ? ಅವನೇನು ಹೇಳ್ತಾ ಇದ್ದಾನೆ? ಯೆಹೋವನೇ ನನಗೆ. ಎಷ್ಟು ಜನ ಹೇಳಿರ್ತೀವಿ ನಾವು ಆ ಥರ? ಪಕ್ಕದವ್ರನ್ನ ನೋಡಿ ಹೇಳಿ, ನೀವು ಯಾವತ್ತಾರು ಸಾಕಾಯ್ತು ಅಂತ ಹೇಳಿದ್ದೀರಾ? ಈ ಸಾಕಾಯ್ತು ಅಂತ ಹೇಳಿದ ವ್ಯಕ್ತಿ ಯಾರಂದ್ರೆ, ಅಡ್ರೆಸ್ ಇಲ್ಲದೆ ಇರುವವನು, ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವವನು. ಅವನನ್ನ ದೇವರು ತನ್ನ ಅಮೂಲ್ಯವಾದ ಸೇವೆಗೆ ಕರೆದು ಅವನನ್ನ ಅಭಿಷೇಕಿಸಿ, ಅವನು ಯಾರೋ ಒಂದು ಸಾಮಾನ್ಯ ಜನರ ಮಧ್ಯದಲ್ಲಿ ತಿರುಗದೆ ರಾಜರಿಗೆ ಸವಾಲಾಗಿ ನಿಂತಿದ್ದವನು ಈ ಎಲಿಯನು. ಹಲ್ಲೆಲೂಯಾ. ಒಂದು ದಿನ ಬರ್ತಾನೆ, ರಾಜನ್ಗೆ ಹೇಳ್ತಾನೆ, ನಾನು ಹೇಳೋ ತನಕ ಮಳೆ ಬರಲ್ಲ. ಅವನ್ ಫ್ಯೂಚರ್ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ಗಮನ ಕೊಡ್ತಾ ಇದ್ದೀರಾ? ನಿದ್ದೆ ಮಾಡೋರಲ್ಲ? ಹಲ್ಲೆಲೂಯಾ. ಈ ಕಡೆ ಗಮನ ಕೊಡಿ. ಯಾರ್ ಫ್ಯೂಚರ್ ಬಗ್ಗೆ ಗಮನ ಕೊಡ್ಲಿಲ್ಲ? ಇವಾಗ ಆ ವಾಕ್ಯನು ಓದನ, ತೆಗೀರಿ. ಇದೇ ಪುಸ್ತಕದಲ್ಲಿ ಹಿಂದಿನ ಅಧ್ಯಾಯ 17ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯವನ್ನ ಓದೋಣ. ಹಾ ಹಾ ಯೆಹೋವನ ಮೇಲಾಣೆ. ಹಾ 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 ಅಂದನು ಸಾಕು. ಪ್ರೈಸ್ ದಿ ಲಾರ್ಡ್. ಇವಾಗ ಅವನು ಮಳೆ ಆಗೋದಿಲ್ಲ ಅಂದ್ಬಿಟ್ರೆ ಆ ಮಳೆ ಯಾರಿಗೆ ಬರುತ್ತೆ?
ಆಹಾಬನ್ ಮಾತ್ರ ಸಪ್ರೇಟ್ ಆಗಿ ಮಳೆ ಬರುತ್ತೆ, ಇವನಿಗೆ ಸಪ್ರೇಟ್ ಬರುತ್ತಾ? ಬರಲ್ಲ. ಇವನ್ ತನ್ನ ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡಿಲ್ಲ. ಇವನ್ಗೆ ಯಾರು ಊಟ ಕೊಡ್ತಾರೆ, ಯಾರು ಎಲ್ಲಿ ಕರ್ಕೊಂತಾರೆ, ಏನು ಯೋಚನೆನೇ ಇಲ್ಲ. ಅವನ್ಗೆ ಒಂದೇ ಒಂದು ಇದ್ದಿದ್ದೇನೆಂದ್ರೆ, ನನ್ನನ್ನು ಕರೆದ ದೇವರು ನಂಬಿಗಸ್ತನು. ಹಲ್ಲೆಲೂಯಾ. ಆ ರೀತಿಯಾಗಿ ಹೇಳಿದವನು, ನಾವು ಅವಾಗಲೇ ಓದಿದ ವಾಕ್ಯದಲ್ಲಿ 19ನೇ ಅಧ್ಯಾಯದಲ್ಲಿ, ಕನ್ನಡದಲ್ಲಿ ಚೆನ್ನಾಗಿದೆ, 19ನೇ ಅಧ್ಯಾಯದಲ್ಲಿ ನೀವು ಅವಾಗಲೇ ಓದಿದ್ರಿ ನೋಡಿ. ತನ್ನ ಪ್ರಾಣ ರಕ್ಷಣೆ ಅಂತ ಇದೆ ಅಲ್ವಾ, ಅಲ್ಲಿಂದ ಓದಿ 19ನೇ ಅಧ್ಯಾಯದಲ್ಲಿ. ಹಾ, ಇಲ್ಲಿ ನೋಡಿ, ಓ 2 ಚೇಂಜು. ಎಷ್ಟು ಅಧ್ಯಾಯದಲ್ಲಿ? 2 ಅಧ್ಯಾಯದಲ್ಲಿ. 17ನೇ ಅಧ್ಯಾಯದಲ್ಲಿ ಮಳೆ ಬರಲ್ಲ ಅಂದ, 19ನೇ ಅಧ್ಯಾಯದಲ್ಲಿ ಅವತ್ತು ತನ್ನ ಪ್ರಾಣ ಕಾಪಾಡ್ಕೊಂಡು, ಅದು ಅವನಿಗೆ ಅದು ಮುಖ್ಯವೇ ಇರಲಿಲ್ಲ. ಅವನ್ನ ಅನ್ಕೊಂಡ ದೇವ್ರು ನನ್ನನ್ನು ನಡೆಸ್ತಾರೆ 100%. ಆದರೆ 2 ಅಧ್ಯಾಯದಲ್ಲಿ ಏನಾಗೋಗ್ಬಿಡ್ತು, ತನ್ನ ಪ್ರಾಣ ರಕ್ಷಣೆಗೆ ಓಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪಕ್ಕದವ್ರನ್ನ ನೋಡಿ ಹೇಳಿ, ಅವತ್ತು ಮಾಡಿದ್ದು ಇಂಪಾರ್ಟೆಂಟ್ ಅಲ್ಲ. ಹೇಳ್ತಾ ಇದ್ದೀರಾ, ಅವ್ರನ್ನ ತಟ್ಟಿ ಎಬ್ಬಿಸಿ ಹೇಳಿ, ಅವತ್ತು ಇದ್ದಿದ್ದಿಲ್ಲ, ಇವತ್ತು. ಆಮೇನ್. ಎಷ್ಟು ಜನ ಕೇಳಿಸ್ಕೊಂತ ಇದ್ದೆ, ನಾನು ಅವತ್ತು 5 ಅವರ್ ಪ್ರಯಾಣ, ಇವತ್ತು ಎಷ್ಟು ಅವರ್ ಪ್ರಯಾಣ ಮಾಡ್ತಾ ಇದೆಯಾ? ಅದು ಇಂಪಾರ್ಟೆಂಟ್. ನಾನು ಅವತ್ತು ದೇವ್ರಿಗಾಗಿ ವೈರಾಗ್ಯವಾಗಿ ನಾನು ಏನೋ ಪಿಲ್ಲರ್ ಇಟ್ಕೊಂಡು ಪ್ರಯಾಣ ಮಾಡ್ತಾ ಇದ್ದೀರಾ? ಅವತ್ತು ವಾರದಲ್ಲಿ 3 ದಿನ ಉಪವಾಸ ಇದೆ, ಇವತ್ತು ಉಪವಾಸ ಇರ್ತಾ ಇದೆಯಾ? ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಟ್ಟಿದೆ. ಅವತ್ತು ಶುಗರ್ ಬರುತ್ತಂತ ಗೊತ್ತಿರ್ಲಿಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ್ರೆ ರಾತ್ರಿ ಎಲ್ಲ ಪ್ರೇಯರ್ ಮಾಡ್ತಾ, ಇವತ್ತು ಮಾಡ್ತಾ ಇದೀವಾ? ಡೋಂಟ್ ಗೋ ವಿತ್ ಪಾಸ್ಟ್ ಮೆಮೊರೀಸ್, ಇಟ್ ವಿಲ್ ruin your present. ಹಲ್ಲೆಲೂಯಾ. ಅದು ಯಾರು ಬೇಕಾದ್ರೂ ಇರ್ಬೋದು. ಬೈಬಲ್ ಎಲ್ಲರಿಗೂ ಒಂದೇ, ಬೆನಿನ್ಗೇನು ಒಂದೇ, ನನಗೂ ಒಂದೇ, ನಮ್ಮ ಅಪ್ಪನಿಗೂ ಒಂದೇ, ಅಲ್ಲಿ ಯಾರೋ ಲಾಸ್ಟಲ್ಲಿ ಕೂತ್ಕೊಂಡಿರೋರ್ಗೂ ಒಂದೇ. ಕೇಳಿಸ್ಕೊತಾ ಇದ್ದೀರಾ? ನಾನು ನಿನ್ನೆ ಈವ್ನಿಂಗ್ ಪ್ರೇಯರಲ್ಲಿ ಹೇಳ್ತಾ ಇದ್ದೆ, ನಾವೆಲ್ಲ ಟೀಮ್ ಪ್ರೇಯರ್ ಮಾಡ್ತೀವಿ ಇವತ್ತು ಸರ್ವಿಸ್ಗೆ. ಅವ ನಾವು ಒಂದು ವಿಡಿಯೋ ಹಾಕಿ ತೋರಿಸ್ದೆ. ಪ್ರಪಂಚವನ್ನೇ ನಡುಗಿಸಿದ ಒಬ್ಬ ಮಹಾ ದೊಡ್ಡ ಸೇವಕ ಯಾರಂದ್ರೆ ಪಾಸ್ಟರ್ ಬೆನಿ ಹಿನ್. 2004 ಕರೆಕ್ಟ್ ಅಲ್ಲ, ಬ್ಯಾಂಗ್ಳೂರ್ ಬಂದು 2004 ಅನ್ಕೊಂತೀನಿ, 4-5 ಯಾವತ್ತು. ಆವಾಗ ಮೀಟಿಂಗ್ ಬಂದಾಗ 3 ದಿನ ಮೀಟಿಂಗೇನು ನಾನು ಹೋಗಿದ್ದೆ. ನಮ್ದು ಅವಾಗ ಹೀರೋ ಹೊಂಡಾ ಬೈಕೋ ಚೇತಕೋ ಯಾವುದೋ ಗೊತ್ತಿಲ್ಲ. 30 ಲಕ್ಷ ಜನ ಬ್ಯಾಂಗ್ಳೂರಲ್ಲಿ ಸೇರಿದ ಮೀಟಿಂಗ್ಗೆ. ಅಷ್ಟು ಮಹಾ ದೊಡ್ಡ ದೇವರ ಸೇವಕ, ಪ್ರಪಂಚವನ್ನ ನಡುಗಿಸಿದ ಸೇವಕ. ರೀಸೆಂಟ್ ಆಗಿ ಒಂದು ವಿಡಿಯೋ ಅಲ್ಲಿ ಹೇಳ್ತಾ ಇದ್ದಾರೆ ಏನಂದ್ರೆ, ಈ ಹಣ ನನಗೆ ಜಾಸ್ತಿ ಆದ್ಮೇಲೆ ನನ್ನ ಸುತ್ತಲೂ ಸುಳ್ಳು ಉಪದೇಶ ಮಾಡುವವರು ನನ್ನ ಸುತ್ತಲೂ ಎದ್ದರು. ನಾನು ಅವರೊಟ್ಟಿಗೆ ಸೇರಿ ಅನೇಕ ಸುಳ್ಳುಗಳನ್ನ ಜನರ ಮನಸ್ಸಲ್ಲಿ ಬಿತ್ತಿದೆ, ಹಣಕಾಸಿಗಾಗಿ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ 14 ವರ್ಷ, ಒಂದಲ್ಲ ಎರಡಲ್ಲ, ಎಷ್ಟು ವರ್ಷ? 14 ವರ್ಷ ಈ ಕಾರ್ಯದಲ್ಲೇ ಹೋದೆ. 2019 ವರ್ಷದಲ್ಲಿ ಒಂದು 25 ವಯಸ್ಸು ಹುಡುಗ ನನ್ನ ಹತ್ರ ಕೆಲವು ಪ್ರಶ್ನೆಗಳನ್ನ ಬೈಬಲಿಂದ ಕೇಳ್ದ. ಆ ಪ್ರಶ್ನೆಗಳನ್ನ ಕೇಳ್ದಾಗ್ಲೇ ನನಗೆ ಗೊತ್ತಾಯ್ತು, ನಾನು ಮೋಸ ಆಗಿದ್ದೀನಿ. ಹಲ್ಲೆಲೂಯಾ. ಅವ್ರು ಒಂದು ವಿಡಿಯೋ ನಾನು ನೆನೆ ಇವ್ರಿಗೆಲ್ಲ ಹಾಕಿ ತೋರಿಸ್ದೆ. ಆ ವಿಡಿಯೋದಲ್ಲಿ ಹೇಳ್ತಾರೆ 2019 14 ವರ್ಷ ನಾನು ಈ ಮೋಸದಲ್ಲಿದ್ದೆ. ಇಷ್ಟು ವರ್ಷ ನನ್ನ ಪ್ರಸಂಗಗಳನ್ನ ಕೇಳಿ ಯಾರಾದ್ರೂ ಅಡ್ಡದಾರಿಗೆ ಹೋಗಿ ಹಣಕಾಸು, ಲೋಕದ ಆಸೆಗಳ ಕುರಿತು ಅನೇಕ ಸಮಯ ನಾನು ಪ್ರಸಂಗ ಮಾಡಿದೆ. ಇದನ್ನ ಕುರಿತು ಯಾರಾದ್ರೂ ಕೇಳಿಸಿಕೊಂಡಿದ್ರೆ ನನ್ನನ್ನು ಕ್ಷಮಿಸಿ. ಹಲ್ಲೆಲೂಯಾ. ಅವತ್ತು ಆ ಪ್ರಸಂಗವನ್ನ ಕೇಳಿ
ಅನೇಕ ಜನ, ಎಷ್ಟೊಂದು ಜನ ಅಡ್ಡದಾರಿಗೆ ಹೋದವರು, ಆದರೆ ಪ್ರಸಂಗ ಮಾಡಿದವ್ರ ಮನ್ಸು ಬದಲಾಗ್ಬಿಡ್ತು. ಆದರೆ ಕೇಳಿದವ್ರು ಇವತ್ತು ಬೆಂಗಳೂರಲ್ಲಿ ಎಗರ್ತಾ ಇದ್ದಾರೆ. ನಾನು ನೆನ್ನೆ ಇವ್ರ ಹತ್ರ ಹೇಳ್ತಾ ಇದ್ದೆ, 85% ಬೆಂಗಳೂರಲ್ಲಿರುವಂಥ ಸಭೆಗಳನ್ನು ಇವತ್ತು ಈ ಸುಳ್ಳಾದ ಉಪದೇಶದಲ್ಲೇ ಹೋಗ್ತಾ ಇದ್ದಾರೆ. ನೀವು ಯಾರು ಬೇಕಾದ್ರೆ ಹೆಸರು ಹೇಳ್ಬೋದು, ನಾನು ಹೇಳ್ಬೋದು. ಯಾವತ್ತು ಅವರ ನೋಡಿ, ಕಣ್ಣು ಅವತ್ತು ನನಗೆ ತೆರೀತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಕಣ್ಣು ಇವತ್ತು ನನಗೆ ತೆರೆದಿದೆಯಾ ಅನ್ನೋದೇ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಕಣ್ಣು ಹಿಂಗೆ ಓಪನ್ ಇದೆ, ಸಾಯಂಕಾಲ ತನಕ ಹಿಂಗೆ ಓಪನ್ ಇರುತ್ತಾ? ಸುಸ್ತಾದಾಗ ಹಂಗೆ. ಅದಕ್ಕೇನಂತೀವಿ ಗೊತ್ತಾ? ತೂಕಡಿಸೋದು ಅಂತ ಹೇಳ್ತೀವಿ. ಚರ್ಚಲ್ಲೂ ಅನೇಕ ಜನ ತೂಕಡಿಸ್ತಾ ಇರ್ತಾರೆ. ನಮ್ಮ ವಿಲ್ಲು ಬೇರೆ ಕ್ಯಾಮ್ರಾ ಹಿಡಿತಾನೆ, ಅವ್ನು ಬೇರೆ ಅದನ್ನ ಹಿಡ್ದಿರ್ದಿ. ನಾನು ಯೂಟ್ಯೂಬಲ್ಲೂ ಹಾಕಕ್ಕೆ ನಂಗೆ ಮರ್ಯಾದೆ ಹೋಗ್ಬಿಡುತ್ತೆ. ನಾನು ಅದಕ್ಕೆ ಹಾಕುತ್ತಾನೆ ಇಲ್ಲ. ಇವಾಗ ನಾನು ಅವ್ನಿಗೆ ಹೇಳ್ತೀನಿ, ಆ ಥರ ನಿದ್ದೆ ಮಾಡೋರ್ದೆಲ್ಲ ಹಿಡಿಬೇಡವೋ. ನನಗೆ ಎಷ್ಟೊಂದು ಜನ ಪರಿಚಯ ಇರೋರು ಇದ್ದಾರೆ, ಅವರೆಲ್ಲ ಹೇಳ್ತಾರೆ ಪ್ರಸಂಗ ಮಾಡ್ಬೇಕಾದ್ರೆ ನೋಡು ಅವ್ರ ಚರ್ಚ್ ಅವರೇ ನಿದ್ದೆ ಮಾಡ್ತಾರೆ ಅಂತ. ಅದಕ್ಕೆ ಹಿಡಿಬೇಡ ಅಂದರೆ ಅದನ್ನ ಒಂದೊಂದು ಟೈಮ್ ಹಿಂಗೆ ಜನಗಳ ಕಡೆ ತೋರಿಸ್ಬೇಕಾದ್ರೆ ಕರೆಕ್ಟಾಗಿ ಅದೇ ಕ್ಯಾಚ್ ಆಗುತ್ತೆ ಅಂತ ಹೇಳ್ತಾರೆ. ಶಾರೀರಿಕವಾಗಿ ಹೌದು ಆಯಾಸಗೊಳ್ಬೋದು, ಆದರೆ ಆತ್ಮಿಕ ಜೀವಿತದಲ್ಲಿ ನಾವು ತೂಕಡಿಸಬಾರ್ದು. ಹಲ್ಲೆಲೂಯಾ. ಯಾರಾದ್ರೂ ಕರಗಳನ್ನ ಎತ್ತಿ ಹಲ್ಲೆಲೂಯಾ ಹೇಳುವವರಿದ್ದೀರಾ? ಈ ನಿದ್ದೆ ಮಾಡುವಂತ ಇವಾಗ ಎಲಿಯನನ್ನ ಯಾರೋ ಒಬ್ರು ಎಬ್ಬಿಸಿದ್ರು. ಮುಂದಿನ ವಾಕ್ಯದಲ್ಲಿ ಹೇಳ್ತದೆ, ಒಬ್ಬ ದೂತನು ಬಂದು ಅವನನ್ನ ಏನ್ ಮಾಡಿದ್ರು? ತಟ್ಟಿ ಎಬ್ಬಿಸಿದ್ರು. ಯಾರಾದ್ರೂ ಆ ದೇವರ ದೂತರು ನಮ್ಮನ್ನ ಬಂದು ತಟ್ಟಿ ಎಬ್ಬಿಸ್ಲಿ. ಯಾರಾದ್ರೂ ಆಮೇಲೆ ಹೇಳ್ತೀರಾ ನೋಡಿ? ಹಲ್ಲೆಲೂಯಾ. ಆತ್ಮಿಕವಾಗಿ ನಿದ್ದೆ ಮಾಡುವಂತ ಸಭೆಯ ಜನರೇ, ನಿಮ್ಮನ್ನ ಈ ಮಧ್ಯಾಹ್ನದ ಸಮಯದಲ್ಲಿ ಯಾರೋ ಒಬ್ಬ ದೇವದೂತನು ಬಂದು ನಿಮ್ಮನ್ನ ತಟ್ಟಿ ಎಬ್ಬಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಯಾರಾದ್ರೂ ಒಬ್ರು ಓದಿ 5ನೇ ವಾಕ್ಯವನ್ನ ಓದಿ. ಪಕ್ಕನೆ ತಟ್ಟಿ ಎದ್ದಿ, ಗಾಢವಾದ ನಿದ್ರೆ, ಆಳವಾದ ನಿದ್ರೆಯಲ್ಲಿ ಇರುವಂತ ಎಲಿಯನನ್ನ ದೇವ್ರು ಏನ್ ಮಾಡ್ತಾ ಇದ್ದಾರೆ? ತನ್ನ ದೂತರನ್ನ ಕಳಿಸಿ ಏನ್ ಮಾಡಿದ್ರು? ಎಬ್ಬಿಸಿ ಏನ್ ಮಾಡ್ತಾ ಇದ್ದಾರೆ? ಊಟ ಮಾಡು. ಆಮೆನ್. ಹಲ್ಲೆಲೂಯಾ. ಯಾರಾದ್ರೂ ಶಬ್ದವಾಗಿ ಹೇಳಿ, ಊಟ ಮಾಡು. ಜೋರಾಗಿ ಹೇಳ್ಬೇಕು. ಏನು ಊಟ ಮಾಡಿದ್ರು ಗೊತ್ತಾ? ಇವತ್ತೆಲ್ಲ ಈ ತಂದೂರಿ ರೋಟಿ, ಚಿಕನ್ ಗ್ರೇವಿ ಎಲ್ಲ ತಿಂತಿರು. ಅವತ್ತೇ ಮಾಡಿದ್ರು. ಆ ವಾಕ್ಯ ನಾನು ಹೇಳ್ತಲ್ಲ, ಅದೇ ಹೇಳುತ್ತೆ ವಾಕ್ಯ. ಮುಂದೆ ಓದಿ ಹಂಗೆ. ಎಲಿಯನು ಎದ್ದಿ ನೋಡಲಾಗಿ, ಕೆಂಡದ ಮೇಲೆ ಸುಟ್ಟಿರುವಂತ ರೊಟ್ಟಿ ಅಂದ್ರೆ ಏನು? ಅದೆಲ್ಲ ಕರೆಕ್ಟ್ ಆಗಿ ಗೊತ್ತಿದೆಲ್ಲ. ಇವತ್ತಿರೋ ಎಲ್ಲ ಅನ್ಕೊಂಡ್ಬಿಡ್ತಾರೆ, ತಂದೂರಿ ರೋಟಿ ಅಲ್ಲೆಲ್ಲೋ ಅರೇಬಿಯಾದಲ್ಲಿ ಮಾಡಿದಂತ. ಅರೇಬಿಯಾದಲ್ಲ, ಬೈಬಲ್ ಕಾಲದಲ್ಲಿ ಅವಾಗಲೇ ಮಾಡಿರು. ಒಂದು 4,000 ವರ್ಷ ಇರ್ಬೋದು ತಂದೂರಿ ರೋಟಿ ಫ್ಲೇವರ್ಗೆ. ತಂದೂರಿ ರೋಟಿನ ಮಾಡಿ ಆಮೇಲೆ ನೀರನ್ನು ಇಟ್ಟು ತಿರುಗಿ ಏನ್ ಮಾಡ್ಬಿಟ್ಟ? ಅವನು ಮಲ್ಕೊಂಬಿಟ್ಟ. ಅದಕ್ಕಿಂತ ಮುಂಚೆ ಇನ್ನೊಂದು ನಡೀತು. ಏನಾಯ್ತು ಗೊತ್ತಾ? ಇದೇ ಬಾಯಿಯಿಂದ ಹೇಳ್ದ ಮಳೆ ಬರ್ಬೇಡ ಅಂತ. ಅರೆ ಅದೇ ಬಾಯಿಂದ ದೇವ್ರಿಗೆ ಹೇಳ್ತಾ ಇದ್ದಾನೆ, ದೇವ್ರೆ ನನ್ನ ಪ್ರಾಣ ತೆಗೆದುಕೋ ಅಂತ. ಅವನು ಅನ್ಕೊಂಡ, ನಾನು ಹೇಳಿದ ತಕ್ಷಣ ದೇವ್ರು ಏನ್ ಮಾಡ್ಬಿಡ್ತಾರೆ? ಕೇಳ್ತಾರಂತ ಮಲ್ಕೊಂಬಿಟ್ಟ, ಸತ್ತೋಗ್ಬಿಟ್ಟೆ ಅಂತ. ದೇವದೂತ ಏನ್ ಮಾಡ್ತಾ ಇದ್ದಾರೆ? ತಟ್ಟಿ ಎಬ್ಬಿಸ್ತಾ ಇದೆ. ಇವತ್ತು ನಾವು ಅನೇಕ ಜನ ಹಂಗೆ ಮಾಡ್ತಾ ಇದೀವಿ. ಅಯ್ಯೋ ನನ್ ಸಾಕಾಯ್ತಪ್ಪ, ನಂದು ಇಷ್ಟೇ ಮುಗ್ದೋಯ್ತು. ಇಲ್ಲ, ನೀನ್ ಮಲ್ಕೊಂಡಿರ್ಬೋದು, ಆದ್ರೆ ನನ್ನ ದೇವ್ರು ನಿನ್ನನ್ನ ತಟ್ಟಿ ಎಬ್ಬಿಸುವಂತ ದೇವರಾಗಿದ್ದಾನೆ. He will not leave you. ತನ್ನ ಉದ್ದೇಶವನ್ನ ನೆರವೇರಿಸುವ ತನಕ ನಿಮ್ಮನ್ನ ಸಾಯಕ್ ಬಿಡಲ್ಲ. ಆ ತರ ಕೊರೋನಾನೇ ಬದುಕ್ಬಿಟ್ಟು ಬಂದ್ಬಿಟ್ವಿ. ಅದ್ರಲ್ಲಿ ಇವಾಗ ನನ್ನ ಮಕ್ಕಳು ಒಂದು ಭಯ ಹುಟ್ಟಿಸ್ತಾ ಇದ್ದಾರೆ. ಏನಂದ್ರೆ ಇಂಜೆಕ್ಷನ್ ಹಾಕಿರೋರ್ಗೆಲ್ಲ ಬ್ಲಡ್ ಏನಾಗ್ತಾ ಇದೆ? ಕ್ಲಾಟ್ ಆಗ್ತಾ. ನೆನ್ನೆ ನನ್ನ ಹತ್ರ ನಮ್ಮ ಬ್ರದರ್ ಒಬ್ರು ಹೇಳಿದ್ರು, ಸಾಯಂಕಾಲ ಎಲ್ಲ ಕೈ ಎತ್ತಿ ಆರಾಧನೆ ಮಾಡಬೇಕು, ಅದೆಲ್ಲ ನೀವು ಎಲ್ಲ ಲೀಡರ್ಸ್ ಅಲ್ಲ, ನೀವು ಚರ್ಚಲ್ಲಿ ಮುಂದೆ ನಿಂತ್ಕೊಳ್ಳೋರೆಲ್ಲ ಮಾಡ್ಬೇಕಂದ್ರೆ ಆ ಬ್ರದರ್ ಹೇಳ್ತಾ ಇದ್ದಾರೆ, ಕೈ ಎತ್ತಕ್ಕೆ ಆಗಲ್ಲ, ಯಾಕಂದ್ರೆ ಕೊರೋನಾ ಇಂಜೆಕ್ಷನ್ ಹಾಕಿದ್ಮೇಲೆ ನನಗೆ ಕೈ ಎತ್ತಕ್ಕೆ ಆಗ್ತಾ ಇಲ್ಲ ಅಂತ. ಒಬ್ರು ಬ್ರದರ್ ನೆನೆ ನನ್ನ ಹತ್ರ ಹೇಳಿದ್ರು. ನಾನು ಹೇಳಿದೆ, ವಾವ್ ಇರ್ಬೋದು, ನಾನು ಹಾಕಿಸ್ಕೊಂಡಿಲ್ಲ, ನನಗೆ ಗೊತ್ತಿಲ್ಲ. ಕೊರೋನಾನೇ ಬದುಕ್ಬಿಟ್ವಿ. ನೀವು ಸಾಯ್ಬೇಕು ಅನ್ಕೊಂಡು ಎಷ್ಟೊಂದು ಜನ ಮನೇಲೆಲ್ಲ ಮಾತಾಡ್ತಾರೆ, ಸತ್ತೋಗಿದ್ರೆ ಒಳ್ಳೇದು ಅಂತ. ವಿಶ್ವಾಸಿ ಬಾಯಲ್ಲಿ
ಸಾಯ್ತೀನಿ ಅಂತ ಬರಬಾರ್ದು. ಪಕ್ಕದವ್ರನ್ನ ನೋಡಿ ಹೇಳಿ, ನಿಮ್ಮ ಬಾಯಲ್ಲಿ ಸತ್ತೋದಗೋದು ಒಳ್ಳೇದು ಅಂತ ಬಂದರೆ ಬೈಬಲ್ ಇಕ್ಬಿಟ್ಟು, ಇಲ್ಲ ಮನೇಲಿ ಇಡಬೇಡಿ, ಚರ್ಚಿಗೆ ತೊಗೊಂಬಂದು ಕೊಟ್ಬಿಡಿ. ಚರ್ಚಿಗೆ ತೊಗೊಂಬಂದು ಕೊಟ್ಬಿಟ್ಟು ಹೇಳಿ ಅವ್ರಿಗೆ, ಚರ್ಚಿಗೆ ತೊಗೊಂಬಂದು ಕೊಟ್ಬಿಟ್ಟು ಎಲ್ಲರೂ ಹೋಗ್ಬಿಡು ಅಂದರೆ. ಯೇಸುಸ್ವಾಮಿನ ನಂಬಿರುವಂಥ ವ್ಯಕ್ತಿಯ ಬಾಯಲ್ಲಿ ಸಾವಿನ ಮಾತು ಬರಬಾರ್ದು. ಒಬ್ಬ ನೀತಿವಂತನು 10 ಸಲಿ ಬಿದ್ರೂ ದೇವ್ನು ಅವನನ್ನು ಮತ್ತೆ ಎಬ್ಬಿಸಿ ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಆದರೆ ಎಬ್ಬಿಸಿ ನಿಲ್ಲಿಸ್ತಾರಂತ ನಾವೇ ಬೀಳ್ತಾ ಇರಬಾರ್ದು. ಸ್ವಲ್ಪ ಜನ ಹಂಗೆ ಮಾಡೋದು, ಬೀಳ್ತಾ ಇರೋಣ ದೇವ್ರು ಏನು ಮಾಡ್ತಾ ಇರ್ತಾರೆ, ಎಬ್ಬಿಸ್ತಾ ಇರ್ತಾರಂತ. ಮಾನ್ಗೆಟ್ ಜೀವನ ಅದು. ನೆನ್ನೆ ನನ್ಗೊಂದು ವಿಡಿಯೋ ನಮ್ಮ ಹುಡುಗರ ಹತ್ರ ಹೇಳ್ತಾ ಇದ್ದೆ, ಕ್ಯಾಮ್ರಾ ಅಲ್ಲ ಸುಮ್ಮನೆ ತಗೊಂಡಿದ್ದೀನಿ, ಚಿಕ್ಕ ಚಿಕ್ಕ ವಿಡಿಯೋ ಮಾಡೋಣ ಎಲ್ಲರಿಗೂ ಸ್ವಲ್ಪ ಅರ್ಥ ಆಗಲಿ ಅಂದ. ಅವಾಗ ಒಬ್ಬ ನಮ್ಮ ಯಶವಂತ್ ತೋರಿಸ್ತಾ ಇದ್ದ ಒಂದು ಗೊಂಬೆದು. ಮಾಡ್ತಾ ಮಾಡ್ತಾ ಅದರಲ್ಲೇ ಮುಳುಗಿ ಹೋಗ್ಬಿಟ್ಟಿರುತ್ತೆ. ಅದಲ್ಲ, ನಾವು ಇರೋ ಜಾಗದಲ್ಲೇ ಸುತ್ತೋಡಿಬಾರ್ದು. ನಮ್ಮನ್ನ ದೇವರು ಕರೆದಿರುವಂಥ ಲೆವೆಲ್ಗೆ ನಾವು ಹೋಗುವವರಾಗಿರ್ಬೇಕು. ಹಲ್ಲೆಲೂಯಾ. ಇವನೇನು ಮಾಡಿದ್ರ, ಮತ್ತೆ ಮಲ್ಕೊಂಬಿಟ್ಟ. ಸ್ವಲ್ಪ ಹೊತ್ತಾಯ್ತು, ದೇವರು ಮತ್ತೆ ತನ್ನ ದೂತನನ್ನು ಕಳಿಸಿ ಮತ್ತೆ ಏನು ಮಾಡ್ತಾ ಇದ್ದಾರೆ, ಎಬ್ಬಿಸ್ತಾ ಇದ್ದಾರೆ. ಎಲ್ಲಿ ತನಕ ಎಬ್ಬಿಸ್ತಾರಂದ್ರೆ, ನೀನು ನಿದ್ದೆ ಪರಿಪೂರ್ಣವಾಗಿ ಹೋಗೋ ತನಕ ಎಬ್ಬಿಸ್ತಾರೆ. ಮುಂದೆ ಓದಿ ಹಂಗೆ. ಬಂದು ತಟ್ಟಿ ತಟ್ಟಿ ಎದ್ದು ಊಟ ಮಾಡು. ಅದರ ಬಲದಿಂದ 40 ದಿವಸ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವ ಊಟದಲ್ಲಿ ಎಷ್ಟು ದಿನ ಪ್ರಯಾಣ ಮಾಡ್ತಾ ಇದ್ದಾನೆ? 1-2 ರೋಟಿ 3 ರೋಟಿ ತಿಂದಿರ್ಬೋದು ಮ್ಯಾಕ್ಸಿಮಮ್. 3 ರೋಟಿ ತಿಂದವನು ಎಷ್ಟು ದಿನ ಪ್ರಯಾಣ ಮಾಡ್ತಾ ಇದ್ದಾನೆ ಡೇವಿಡ್ ಬ್ರದರ್? 40 ದಿನ ಹಗಲು ರಾತ್ರಿ ನಡ್ಕೊಂಡು ಹೋಗ್ತಾ ಇದ್ದಾನೆ. 40 ಡೇಸ್. ಇದೇ ಎಲಿಯನನ್ನ ನೀವು ಹಿಂದೆ ಅಧ್ಯಾಯದಲ್ಲಿ ಮನೆಗೆ ಹೋಗಿ ಓದಿದ್ರೆ, ಮಳೆ ಬರ್ತಾ ಇಲ್ಲ, ಅಲ್ಲೊಂದು ವಿಧವಿ ಮನೇಲಿ ಹೋಗಿ ಬಿಂದಾಸಾಗಿ ಕುತ್ಕೊಂಡಿದ್ದಾನೆ, 3 ಹೊತ್ತು ತಿಂತಾ ಇದ್ದಾನೆ, ಇದೇ ರೋಟಿನಾನೆ. ಹಲ್ಲೆಲೂಯಾ. 3 ಹೊತ್ತು ತಿಂತಾ ಇದ್ದಾನೆ. ಅವತ್ತು ಅವ್ನು ತಿಂದಿದ್ದ ಬೆಳಗ್ಗೆ ರೋಟಿ ಮಧ್ಯಾಹ್ನ ಒಳಗಡೆ ಕರ್ಗೋಗ್ಬಿಡ್ತಾ ಇತ್ತು, ಮಧ್ಯಾಹ್ನ ತಿರ್ಗಾ ಹೊಟ್ಟೆ ಹಸಿತಾ ಇದೆ. ಯಾಕೆ ಅಂದ್ರೆ ಅದು ವಿಧವಿ ಮಾಡಿದ ರೋಟಿ. ಆದ್ರೆ ಇದು ದೇವದೂತನು ಪರಲೋಕದಿಂದ ತಂದ ಆಹಾರ. ಇದು 40 ದಿನ ಅವನಿಗೆ ಏನು ಕೊಡ್ತು ಗೊತ್ತಾ? ಹಗಲು ಇರುಳು ಶಕ್ತಿ ಬಂದು ಅವನು ತನ್ನ ಪ್ರಯಾಣದಲ್ಲಿ ಮುಂದೆ ಹೋಗ್ತಾ ಇದ್ದಾನೆ. ಒಬ್ಬ ವಿಶ್ವಾಸಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತ್ಕೊಳ್ಬೇಕಂದ್ರೆ ಮೊದಲನೇದು ಪರಲೋಕದ ಆಹಾರವನ್ನು ತಿನ್ನುವವನಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ನಮ್ಮ ಕಣ್ಣುಗಳ ಮೇಲೆ ಇರುವಂಥ ಪೊರೆಗಳೇನಾಗಬೇಕು? ಬೀಳ್ಬೇಕು. ಎರಡನೇದು ಆತನ ವಾಕ್ಯ, ಆತನ ಆಹಾರವನ್ನ ನಾವು ತಿನ್ನುವವರಾಗಿರ್ಬೇಕು. ಆಮೆನ್. ಇದು ಎರಡು ಮಾಡಿದ್ರೆ ಎಫೆಸದವರ ಪುಸ್ತಕ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಮೊದಲನೇ ಭಾಗ, ಆ ಕಾರ್ಯ ನಮ್ಮ ಜೀವಿತದಲ್ಲಿ ನೆರವೇರುತ್ತೆ. ಎಫೆಸದವರ ಪುಸ್ತಕ 6ನೇ ಅಧ್ಯಾಯ 10ನೇ ವಾಕ್ಯ ಮೊದಲನೇ ಭಾಗ ಓದಿ. ನೀವು ಕರ್ತನನ್ನು ಓಕೆ. ಆದ್ರೆ ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ಮೈ ಬ್ರದರನ್ ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಫಸ್ಟ್ ಒನ್, ಕರ್ತನಲ್ಲಿ ನಾವು ಬಲವುಳ್ಳವರಾಗಿರ್ಬೇಕು. ಪಕ್ಕದವ್ರನ್ನ ನೋಡಿ ಹೇಳಿ, ಕರ್ತನಲ್ಲಿ. ಯಾರಾದ್ರೂ ಹೇಳ್ತಾ ಇದ್ದೀರಾ ಕರ್ತನಲ್ಲಿ? ಜಿಮ್ಮಿಗೆ ಹೋದ್ರೆ ಬಲ ಬರುತ್ತೆ ಅಲ್ಲ, ಕರ್ತನಲ್ಲಿ ಬಲ ಉಳ್ಳವರಾಗಬೇಕಂದ್ರೆ ಆತನ ಆಹಾರವನ್ನು ತಿನ್ನುವವರಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಕ್ಯವನ್ನು ಹಗಲು ಇರುಳು ಧ್ಯಾನಿಸುವವರಾಗಿರ್ಬೇಕು. ಯಾಕೆ ನಾವು ವಾಕ್ಯವನ್ನು ಧ್ಯಾನಿಸ್ಬೇಕಂದ್ರೆ ಇದರಿಂದಾನೇ ಬರೋದು ನಂಬಿಕೆ, ಇದರಿಂದಾನೇ ಬರೋದು ಧೈರ್ಯ. ಹಲ್ಲೆಲೂಯಾ. ಆತನ ವಾಕ್ಯವನ್ನು ನಾವು ಆಹಾರವಾಗಿ ಭುಜಿಸುವವರಾಗಿರ್ಬೇಕು. ಫ್ರೆಶ್ ಫುಡ್, ಎಲ್ಲರೂ ಹೇಳಿ ಫ್ರೆಶ್ ಫುಡ್.
ಬೇಕ್ರಿಗೆ ಹೋದರೆ ಎಲ್ಲ ಫ್ರೆಶ್ಶೇ, ಆದರೆ ಅವನು ಎಷ್ಟು ದಿನ ಆಯಿತೋ ಮಾಡಿ ಗೊತ್ತಿಲ್ಲ. ಕರೆಕ್ಟ್ ತಾನೆ? ಆದರೆ ಆತನ ಆಹಾರ ಎಂದೆಂದಿಗೂ ಉಪಯೋಗಕ್ಕೆ ಅದು ಒಳ್ಳೆಯದಾಗಿಯೇ ಇದೆ. ವಿ ಹ್ಯಾವ್ ಟು ಈಟ್ ದಿಸ್ ಫುಡ್. ಆತನ ವಾಕ್ಯವನ್ನು ಭುಜಿಸುವವರಾಗಬೇಕು. ಹಗಲು ಇರುಳು, ಆಮೇನ್. ಯಾರಾದರೂ ಹೇಳಿ, ಹಗಲು ಇರುಳು ನಾನು ಆತನ ವಾಕ್ಯವನ್ನು ಧ್ಯಾನಿಸುವವನಾಗಿರಬೇಕು. ಆಮೇನ್. ಅದೇ ನನ್ನನ್ನು ಏನು ಮಾಡುತ್ತೆ ಅಂದರೆ, ಕ್ರಿಸ್ತನಲ್ಲಿ ನನ್ನನ್ನು ಏನು ಮಾಡುತ್ತೆ? ಸ್ಟ್ರಾಂಗ್ ಮಾಡುತ್ತೆ. ಎಷ್ಟು ಜನ ನಾವು ಒಂದು ದಿನಕ್ಕೆ ಹಗಲು ಇರುಳು ಬೇಡ, ಹಗಲು ಇರುಳು ಎಷ್ಟು ಜನಕ್ಕಲ್ಲ ಓದೋದಕ್ಕೆ ಬರುತ್ತೆ? ಕೈ ಎತ್ತಿ. ಓದೋಕ್ಕೆ ಬರುವವರೆಲ್ಲ, ಓದಕ್ಕೆ ಬರೋರೆಲ್ಲ ವೆರಿ ಗುಡ್, ನೈಸ್. ಹಂಗಂದ್ರೆ ಒಂದು ದಿನಕ್ಕೆ ಎಷ್ಟು ಅಧ್ಯಾಯ ಬೈಬಲ್ ಓದ್ತೀವಿ? ಏನು ಆಗ್ತಾ ಇದೆಯಾ? ನಾನು ಜೋಕ ಹೇಳಿದೆ. ಉಪವಾಸ ಟೈಮ್ ಪ್ರೇಯರಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ನಂಗೆ ಬೈಬಲ್ ಓದೋದು ಉಪಯೋಗ ಅಲ್ಲ. ಸ್ವಲ್ಪ ಜನ ಸ್ಪಿರಿಚುವಲ್ ಆಗಿರ್ತಾರೆ. ಅವತ್ತೊಂದು ದಿನ ತಿಂದರೆ 40 ದಿನ ಎಲಿಯ ನಡೆದ, ನಾವು ವರ್ಷ ಫುಲ್ ನಡೀತೀನಿ, ಅದೆಲ್ಲ ಕತೆ ನಡೆಯಲ್ಲ ದೇವ್ರ ಹತ್ರ. ಪ್ರತಿದಿನ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಪ್ರತಿದಿನ ಎಷ್ಟೊತ್ತು ಓದ್ಬೋದು? ಯಾಕೆ ಗೊತ್ತಾ? ನಮ್ಮ ಜೀವಿತದಲ್ಲಿ ನಾನು ಅವಾಗಲೇ ಹೇಳ್ದಿಲ್ಲ, ಕೈ ನೋವು, ಕಾಲು ನೋವು, ತಲೆನೋವಿಗೆ ಪ್ರೇಯರ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಆ ಲೆವೆಲಿಂದ ಹೊರಗಡೆ ಹೋಗೋಕೆ ಆಗ್ತಾ ಇಲ್ಲ. ಕಾರಣ ಏನು ಗೊತ್ತಾ? ಹೊರೆಗಳು ಬೀಳದೇ ಇರೋದಕ್ಕೆ ಕಾರಣ ಇದಲ್ಲ ಒಂದೊಂದು. ಆಮೇನ್. ನನ್ನ ಫ್ರೆಂಡ್ ಒಬ್ಬ ಅಣ್ಣ ಇದ್ದಾನೆ. ಒಂದು ದಿನಕ್ಕೆ 4 ಅವರ್ ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ತಾನೆ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 4 hours. ನಾನು ಅವನ ಹತ್ರ ಕೇಳಿದೆ, ಇದು ಹೆಂಗೆ ಅಣ್ಣ ಆಗುತ್ತೆ ಅಂತ. ಅವನು ಹೇಳ್ದ, ನೀನು ಟ್ರೈ ಮಾಡು ಅಂತ. ನಾನು ಆಯಿತು ಅಂತ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಇವಾಗಿನ್ನ 15 minutes to 20 minutes ಅಲ್ಲಿ ಇದ್ದೀವಿ. 15 minutes to 20 minutes. ನಾನು ಅಣ್ಣನ ಹತ್ರ ಹೇಳಿದೆ, ಅಣ್ಣ ಇದು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ನಂಗೆ. ಅವಾಗ ಪಾಸ್ಟರ್ ಅವಣ್ಣ ಹೇಳ್ತಾ ಇದ್ದ ನನ್ನ ಹತ್ರ, ಸ್ಯಾಮ್, ನೀನು 5 hour ಕುತ್ಕೊಂಡು ಪ್ರೇಯರ್ ಮಾಡೋದಕ್ಕಿಂತ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ನೀನು ಇವಾಗ ಮಾಡ್ತಾ ಇರೋದನ್ನ ಕಂಟಿನ್ಯೂ ಮಾಡಿಬಿಟ್ರೆ ನಿನ್ನ ಮುಂದೆ ಅಸಾಧ್ಯವಾಗಿ ಯಾವ ಕಾರ್ಯ ಇರೋದೇ ಇಲ್ಲ. ಹಲ್ಲೆಲೂಯಾ. ನಾವು ಯಾವಾಗ ಆತನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವುದಕ್ಕೆ ಅಭ್ಯಾಸ ಮಾಡ್ತೀವೋ ಆವಾಗಲೇ ನಮ್ಮ ಜೀವಿತದಲ್ಲಿ ಮಾರ್ಪಾಡುಗಳು ಬರೋದಕ್ಕೆ ಸಾಧ್ಯ. ವಿ ಆರ್ ಸೋ ಬ್ಯುಸಿ ಟುಡೇ. ಇವತ್ತು ನಾವೇನಾಗ್ಬಿಟ್ಟಿದ್ದೀವಿ? ತುಂಬ ಬ್ಯುಸಿ. ಪಕ್ಕದವ್ರನ್ನ ನೋಡಿ ಹೇಳಿ, ಬ್ಯುಸಿ ಆಗಿದ್ದೀವಲ್ಲ. ಹೌದು, ತುಂಬ ಬ್ಯುಸಿ ಇದೀವಿ. ಪ್ರೇಯರ್ ನೋಡಿ, ಜಾಸ್ತಿ ಮೀಟಿಂಗ್ ಹೋಗೋದು ಸೈತಾನನ ಪ್ಲ್ಯಾನೇ. ನನ್ನ ಫ್ರೆಂಡ್ ಒಬ್ಬ ಪಾಸ್ಟರ್ ಹತ್ರ ಹೇಳ್ತಾ ಇದ್ದೆ ಹೋದ್ವಾರನೇ, ತುಂಬ ಮೀಟಿಂಗ್ ಹೋಗ್ಬೇಡ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎವ್ರಿ ಡೇ ಬೆಳಗ್ಗೆ ಸಾಯಂಕಾಲ ಮೀಟಿಂಗ್ ಸ್ಟಾಪ್ ಮಾಡಿ ಹೋಗೋದು. ಅದೆಲ್ಲ ಒಂದು ಸೈತಾನನ ಪ್ಲ್ಯಾನೇ. ಏನಕ್ಕಂದರೆ ಮೀಟಿಂಗ್ ಹೋಗ್ಬೇಕು, ಪ್ರಸಂಗ ಕೇಳಬೇಕು, ವಾಕ್ಯ ಕೇಳಬೇಕು, ಮನೆಗೆ ಬರಬೇಕು. ಪಾಸ್ಟರ್ಸ್ ಲೈಫಲ್ಲಿ ಅದಲ್ಲ. ನೀವು ಅದಕ್ಕೆ ಮೀಟಿಂಗ್ ಅಂದರೆ ಅಯ್ಯೋ ಹೋಗೋದು ಬೇಡ, ಭಾನುವಾರ ಒಂದೇ ದಿನ ಹೋಗೋಣ ಅನ್ನೋದಲ್ಲ. ಒಂದೊಂದು ಟೈಮ್ ಆತನ ಸನ್ನಿಧಾನದಲ್ಲಿ ಕುತ್ಕೊಳ್ಳೋದನ್ನು ತಡೆಯೋದಕ್ಕೆ ಸೈತಾನನು ನಮ್ಮನ್ನು ಬ್ಯುಸಿ ಮಾಡಿಬಿಡ್ತಾನೆ. ಕೆಲಸ ಇರ್ಬೋದು. ನೋಡಿ, ನಾನು ಒಬ್ಬರ ಹತ್ರ ಹೇಳ್ತಾ ಇದ್ದೆ, 3 ಸರ್ವಿಸ್ಗೆ ಬರಬೇಕು, ಅದರಲ್ಲಿ 1 ಇಂಗ್ಲೀಷ್ ಸರ್ವಿಸ್ ಬೇಡ ಬಿಡಿ, 2 ಸರ್ವಿಸ್ಗೆ ಬರ್ಬೇಕಂದಾಗ ಮನೇಲಿ ಟಿಫನ್ ಮಾಡೋರು ಯಾರು? ವಾರ ಫುಲ್ಲು ಯಾವತ್ತಾರು ಹೋಟ್ಲಿಂದ ತರ್ತೀವಿ, ಭಾನುವಾರ ಒಂದಿನ ತಂದರೆ ಏನು? ಕರೆಕ್ಟ್ ಅಲ್ವಾ? ಇಡ್ಲಿ ವಡೆ 35 ರೂಪಾಯಿ. ವಾರದಲ್ಲಿ ಮಿಕ್ಕಿದ ದಿನ ಎಲ್ಲ ಲೇಟಾಗಿ ಎದ್ದೆ, ಆವಾಗ ಮನೇಲಿರೋ 3 ಮಕ್ಳಿಗೆ, ಗಂಡಂಗೆ, ಎಲ್ಲರಿಗೇನು ಏನು ಬರುತ್ತೆ ಹೋಟ್ಲಿಂದ? ಅದು ಭಾನುವಾರ ಒಂದಿನ ಇಡ್ಲಿ ಹೋಟ್ಲಿಂದ ತರೋಣ. ಅಯ್ಯೋ, ಹಂಗೆಲ್ಲ ಆಗುತ್ತಾ? ನಮ್ಮ ಸುತ್ತಲಿರೋ ಒಂದೊಂದು ಬೌಂಡ್ರೀಸ್. ವಾಕ್ಯ ಓದೋಕ್ಕೆ ಆಗಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಆಗಲ್ಲ. ಇವಾಗ ದೇವ್ರ ಮುಂದೆ ಕೇಳಬೇಕು. ಅದು ನಮ್ಮ ಮೇಲೆ ಇರುವಂಥ ಕಟ್ಟನ್ನು ದೇವರು ಒಡೆದಾಕಬೇಕು. ಯಾವಾಗ ಕಟ್ಟುಗಳು ಒಡೆದಾಕಲ್ಪಡ್ತವೋ ಆತನ ಪ್ರಸನ್ನತೆಯನ್ನು ಅನುಭವಿಸೋದಕ್ಕೆ ಆರಂಭಿಸ್ತೀವಿ ನಾವು. ಹಲ್ಲೆಲೂಯಾ. ಅವತ್ತು ಎಲಿಯನ ಜೀವಿತದಲ್ಲಿ ಆಗಿದ್ದದೆ. ನನ್ನ ಪ್ರೀತಿಯ ದೇವಜನರೇ, ನಾವು ಕ್ರಿಸ್ತನಲ್ಲಿ ಬಲ ಹೊಂದಿರುವವರಾಗಿರಬೇಕು. ಫಸ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕು. 2ನೇದು ಪವಿತ್ರಾತ್ಮನ ಬಲವನ್ನು ಹೊಂದುವವರಾಗಬೇಕು. ನಾವು ಹೊಂದಿದ್ರೇನೆ, ನಾನು ಆವಾಗಲೇ ಹೇಳ್ದೆ ಇಲ್ಲ, ಈ 4 ಲೆವೆಲ್ ವಿರೋಧ ಯುದ್ಧ ಮಾಡೋದಕ್ಕೆ
ಅವನ್ನ ಮುಟ್ಟೋದಕ್ಕಾಗೋದು. ನಾವೊಂದು ಕಾರ್ಯನ ಹೇಳಿ ಮುಗಿಸ್ತೀನಿ. ಅಭಿಷೇಕವನ್ನ ನಾವು ಕಾಪಾಡ್ಕೊಂಡ್ರೆ ಅಭಿಷೇಕ ನಮ್ಮನ್ನ ಕಾಪಾಡುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಯು ಪ್ರೊಟೆಕ್ಟ್ ದಿ ಅನಾಯಿಂಟಿಂಗ್, ದ ಅನಾಯಿಂಟಿಂಗ್ ವಿಲ್ ಪ್ರೊಟೆಕ್ಟ್ ಯು. ನೀವು ಯಾವ್ದನ್ನ ಪ್ರೊಟೆಕ್ಟ್ ಮಾಡಬೇಕು? ತಮಿಳಲ್ಲಿ ಒಂದು ಹಾಡಿದೆ, ಕಾತುಕೊಳ್ಳ್ ಕಾತುಕೊಳ್ಳ್ பெற்றுக்கொண்ட ಅಭಿಷೇಕத்தை காற்றுக்கொள். ಸುಂದರವಾದ ಹಾಡು ಅದು. ಅದು ಒಂದೇ ಹೇಳಿ ಮುಗಿಸ್ಬಿಡ್ತೀನಿ. ಬೈಬಲಲ್ಲಿ ಒಬ್ಬ ವ್ಯಕ್ತಿ, ಅವನು ದೇವರ ಸೇವಕ, ಪ್ರವಾದಿ. ಅವನ ಹೆಸರು ಸಾಮುವೇಲನು. ಅವನು ಫಸ್ಟ್ ಒಬ್ಬನ ಅಭಿಷೇಕ ಮಾಡ್ದ. ಅವನ ಹೆಸರು ಸೌಲನು. ಕರೆಕ್ಟ್ ಅಲ್ವಾ? ಓದಿದೀವಲ್ವಾ? ಸೌಲನ್ನ ಅಭಿಷೇಕ ಮಾಡ್ದ. ಸೌಲನ್ ಬ್ಯಾಕ್ಗ್ರೌಂಡ್ ಏನು? ಸೌಲನ್ ಬ್ಯಾಕ್ಗ್ರೌಂಡ್ ಬೆಂಜಮಿನ್ ಕುಲಕ್ಕೆ ಸೇರ್ದ, ಕೊನೆಯ ಗೋತ್ರಕ್ಕೆ ಸೇರಿದವನು, ಲೀಸ್ಟ್ ಎಲ್ಲರಿಗಿಂತ ಕೀಳಾಗಿರುವವನು. ಕತ್ತೆ ಹುಡ್ಕೊಂಬಂದ. ಆದರೆ ಕತ್ತೆ ಕಳ್ದೋದಕ್ಕೆ ಒಂದು ಉದ್ದೇಶ ಇತ್ತು. ಇವಾಗ ಸಾಮುವೇಲನ್ ಮನೆಗೆ ಬರ್ತಾನೆ. ಬರೋದಕ್ಕಿಂತ ಮುಂಚೆ ದೇವ್ರು ಹೇಳ್ಬಿಡ್ತಾರೆ, ಈ ಥರ ಒಬ್ಬ ಬರ್ತಾ ಇದ್ದಾನೆ, ಅವನ್ನ ನೀನೇನು ಮಾಡು, ರಾಜನಾಗಿ ಅಭಿಷೇಕ ಮಾಡು. ರಾಜನಾಗಿ ಅಭಿಷೇಕ ಸಾಮುವೇಲನು ಮಾಡ್ದ. ನೆಕ್ಸ್ಟ್ ದಿನ ನಾವು ನೋಡ್ತೀವಿ, ಇಡೀ ಜನರೆಲ್ಲ ಸೇರಿದ್ದಾರೆ. ಅವ್ರ ಮಧ್ಯದಲ್ಲಿ ಸಾಮುವೇಲನ್ನು ಕರೀತಾನೆ, ಸೌಲನ ಆಚೆ ಬಾ ಅಂತ. ಆದರೆ ಸೌಲನು ಬಂದು ಜನರ ಮಧ್ಯದಲ್ಲಿ ಬಚ್ಚಿಕೊಂಡ್ಬಿಡ್ತಾನೆ. ಯಾಕಂದ್ರೆ ಎಲ್ಲ ಜನರ ಮುಂದೆ ನಾನು ಬರ್ಬೇಕಾ? ನಾನು ಎಲ್ಲರೂ ನನ್ನನ್ನು ಕೀಳಾಗಿ ನೋಡ್ತಾ ಇದ್ರಲ್ಲ. ಕೀಳಾಗಿದ್ದವನನ್ನ ದೇವ್ರು ಏನಾಗಿ ಮಾಡ್ತಾ ಇದ್ದಾರೆ? ರಾಜನಾಗಿ ಮಾಡಿದ್ರು. ಎಲ್ಲರ ಮುಂದೆ ಬಂದ. ಇವಾಗ ತನ್ನ ಅಭಿಷೇಕ ನೋಡಿ, ಯಾವತ್ತೂ ಒಬ್ಬ ಮನುಷ್ಯನನ್ನ ಮೇಲೆ ಕೆತ್ತೋದು ಯಾವ್ದಂದ್ರೆ ಅವನ ಮೇಲಿರುವಂತ ಅಭಿಷೇಕ ಮಾತ್ರ. ಅನಾಯಿಂಟಿಂಗ್ ಓನ್ಲಿ ವಿಲ್ ಲಿಫ್ಟ್ ಎ ಪರ್ಸನ್, ನಥಿಂಗ್ ಎಲ್ಸ್. ಇವನ್ನ ಲಿಫ್ಟ್ ಮಾಡ್ತು. ಅಭಿಷೇಕವನ್ನ ಇವನೇನ್ ಮಾಡ್ಬೇಕು? ಇವಾಗ ಕಾಪಾಡ್ಕೊಳ್ಬೇಕು. ಕಾಪಾಡ್ಕೊಂಡಿಲ್ಲ. ಇವಾಗ ಇದೇ ಸಾಮುವೇಲನು ಇನ್ನೊಬ್ಬನನ್ನ ಅಭಿಷೇಕ ಮಾಡ್ತಾ ಇದ್ದಾನೆ. ಅವನ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಅವ್ರ ಅಣ್ಣಂದಿರಲ್ಲ, ಒಳ್ಳೆ ಆರ್ಮಿಯಲ್ಲಿ ಇದ್ದಾರೆ. ಆದ್ರೆ ಇವನಾದ್ರೂ ಕಾಡಲ್ಲಿ ಕುತ್ಕೊಂಡು ಕುರಿ ಕಾಯ್ಕೊಂಡಿದ್ದಾನೆ. ಇವನ್ನ ಅಭಿಷೇಕ ಮಾಡಿದ್ರು. ಮತ್ತೆ ಅಭಿಷೇಕ ಅಲ್ಲ ಆದ್ಮೇಲೆ ತಿರ್ಗಾ ಕಾಡಿಗೆ ಹೋಗ್ಬಿಟ್ಟ. ಇವನು ರಾಜ ಆಗ್ಲಿಲ್ಲ ಇಮಿಡಿಯೇಟ್ ಆಗಿ. ಒಂದು ದಿನ ಆಯ್ತು. ಅವರ ಅಣ್ಣಂದಿರಿಗೆ ಏನ್ ತರ್ತಾ ಇದ್ದಾನೆ? ಊಟ ತಗೊಂಡ್ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಏನ್ ತರ್ತಾ ಇದ್ದಾನೆ? ಊಟ ತಗೊಂಡ್ಬರ್ಬೇಕಾದ್ರೆ ಅಲ್ಲಿ ಒಬ್ಬ ಮನುಷ್ಯ, ಹೀರೋ, ಬೈಬಲ್ ಹೇಳ್ತದೆ, ಅವನನ್ನ ಎಲ್ಲಾ ಜನರು ಹೀರೋ, ಈ ವಾಸ್ ದ ಹೀರೋ ಅಂತ ಹೇಳ್ತದೆ. ಅವನ ಹೆಸರು ಗೋಲಿಯಾತ್. ಅವನ ಹೆಸರೇನು? ಗೋಲಿಯಾತ್. ಬೈಬಲ್ ಹೇಳ್ತದೆ 40 ದಿನ ಫಿಲಿಸ್ಟಿಯರ ಸೇನೆಯಿಂದ ಅವನ ಆಚೆ ಬರ್ತಾನೆ. ಇಸ್ರಾಯೇಲ್ಯರನ್ನ ನೋಡ್ತಾರೆ. ನಿಮ್ಮಲ್ಲಿ ಯಾರು ಇಲ್ವಾ ನನ್ನ ವಿರುದ್ಧ ಬಂದು ಯುದ್ಧ ಮಾಡಕ್ಕೆ? ನಿಮ್ಮ ದೇವ್ರಿಗೆ ಶಕ್ತಿ ಇಲ್ಲ ಅಂತ. ಬೆಳಗ್ಗೆ ಬರ್ತಾನೆ, ಸಾಯಂಕಾಲ ಮಾಡ್ತಾನೆ. ಅದೇ ಕ್ಯಾಸೆಟೇ ರಿವೈಂಡ್ ಮಾಡ್ತಾ ಇದ್ದಾನೆ 40 ದಿನ. ಅಭಿಷೇಕವನ್ನ ಹೊಂದಿದ ಸೌಲನು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಟೆಂಟ್ ಒಳಗಡೆ ಕುತ್ಕೊಂಡಿದ್ದಾನೆ. ಯಾವ್ದ್ರ ಒಳಗಡೆ? ಟೆಂಟ್ ಒಳಗಡೆ ಕುತ್ಕೊಂಡಿದ್ದಾನೆ. ಹೆಂಗಾರು ಯಾರು ಪ್ಲಾನ್ ಮಾಡ್ತಾ ಇದ್ದಾನೆ? ಅಭಿಷೇಕ ಹೊಂದಿರುವವನು ಪ್ಲಾನ್ ಮಾಡೋದಲ್ಲ, ಫೀಲ್ಡ್ಗೆ ಹೋಗುವವನಾಗಿರ್ಬೇಕು. ಆದರೆ ಇವನೇನು ಮಾಡ್ತಾ ಇದ್ದಾನೆ? ಪ್ಲಾನಿಂಗ್ ಏನು ನಡೀತಲ್ಲ. 40 ಡೇಸ್ ಓವರ್. ಒಂದು ದಿನ ಆಕಸ್ಮಿಕವಾಗಿ ಊಟ ಕೊಡಕ್ ಬಂದ. ಯಾರು? ದಾವೀದನು ಬಂದಿದ್ದಾನೆ. ಇವನ್ ಮಾತಾಡೋದೆಲ್ಲ ಕೇಳ್ಬಿಟ್ಟು ಅಲ್ಲಿ ಯಾರ ಹತ್ರನೋ ಹೋಗಿ ಕೇಳ್ತಾ ಇದ್ದಾನೆ, ನಾನು ಹೋಗ್ಲಾ ಅವನ ವಿರುದ್ಧ ಜಗಳಾಡಕ್ಕೆ? 40 ದಿನ ಯಾವನ್ ಬಾಯಲ್ಲೂ ಮಾತೇ ಬಂದಿಲ್ಲ. ಅಭಿಷೇಕ ಹೊಂದಿದ ಸೌಲನ್ ಬಾಯಲ್ಲೂ ಬಂದಿಲ್ಲ. ಆದ್ರೆ ಇವನೊಬ್ಬ 17-18 ವಯಸ್ಸು ಹುಡುಗ, ಇವನೇನು ಹೇಳ್ತಾ ಇದ್ದಾನೆ? ನಾನು ಹೋಗ್ಲಾ ಯುದ್ಧ ಮಾಡಕ್ಕೆ? ಅವಾಗ ಅವನ್ನ ಕರ್ಕೊಂಡು ಚೀಫ್ ಕಮಾಂಡರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಬ್ನೇರ್ ಅಂತ ಅವನ ಹೆಸರು. ಅವನ ಹತ್ರ ಕರ್ಕೊಂಡು ಹೋಗ್ತಾರೆ. ಅವನು ಹೇಳ್ತಾ ಇದ್ದಾನೆ, ನೀನು ಇವನ್ ವಿರುದ್ಧ ಎಲ್ಲ ಹೋರಾಡಕ್ಕಾಗುತ್ತಾ? ಅವನು ಹೇಳ್ತಾನೆ, ಹೌದು, ಕಾಡಲ್ಲಿ ನನ್ನ ಕುರಿಗಳನ್ನ ಸಿಂಹನೋ ಕರಡಿನೋ ಎತ್ಕೊಂಡು ಹೋದಾಗ ಅದ್ರ ಬಾಯಿಗಳನ್ನ ಸೀಳಿ ನನ್ನ ಕುರಿಗಳನ್ನ ಕಾಪಾಡಿದೆ. ನನ್ನನ್ನು ಅವತ್ತು ಕಾಪಾಡಿದ ದೇವರು ಇವನ್ನ ಬಾಯಿಂದನೂ ನನ್ನನ್ನು ಕಾಪಾಡ್ತಾರೆ. ಹಲ್ಲೆಲೂಯಾ. ಇವನು ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ? ಸೌಲನ್ನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೌಲ ಹೇಳ್ತಾನೆ, ವಾವ್, 40 ದಿನ ಆದ್ಮೇಲೆ ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದಿದ್ದಾನಪ್ಪ. ಇವಾಗ ಸೌಲ ಏನ್ ಮಾಡ್ತಾನೆ? ತನ್ನ ಬಟ್ಟೆ ಎಲ್ಲ ಕೊಡ್ತಾ ಇದ್ದಾನೆ. ಶೂ ಹಾಕೋ, ಬೆಲ್ಟ್ ಹಾಕೋ, ತಲೆಗೊಂದು
ಕಿರೀಟ ಥರ ಒಂದು ಹಾಕೋ, ಕತ್ತಿಗೆ ಒಂದು ಹಾಕೋ, ಚೆಸ್ಟಿಗೆ ಒಂದು ಚೆಸ್ಟ್ ಪ್ಲೇಟ್ ಹಾಕೋ, ಕೈಯಲ್ಲಿ ಒಂದು ಈಟಿ ಇಟ್ಕೋ, ಹೋಗಿ ಯುದ್ಧಕ್ಕೆ. ಇದೆಲ್ಲ ಹಾಕ್ದ ಬೈಬಲ್ ನೀವು ಚೆನ್ನಾಗಿ ಓದಬೇಕು. ಇದೆಲ್ಲ ಅದಕ್ಕೆ ಓದಬೇಕು, ಅವಾಗಲೇ ನಿಮ್ಗೆ ಇಂಟ್ರೆಸ್ಟಿಂಗ್. ಅವ್ನು ಹಾಕ್ದ, ಬೈಬಲ್ ಹೇಳ್ತದೆ. ಸೌಲನ ಮಾತಿಗೆ ಅವನೇನಾದ, ವಿಧೇಯತೆಯಾಗಿ ಹಾಕ್ದ, ಟ್ರೈ ಮಾಡ್ತಾ ಇದ್ದ, ನಡಿಯೋಕ್ಕೆ ಆಗ್ತಾ ಇಲ್ಲ ಅವನಿಗೆ. ಏನಾಗಕ್ಕಾಗ್ತಾ ಇಲ್ಲ ಅವನಿಗೆ, ನಡಿಯೋಕ್ಕಾಗ್ತಾ ಇಲ್ಲ. ಇವನು ಹೇಳ್ತಾನೆ, ನಿಂದಲ್ಲ ನೀನೇ ಇಟ್ಕೋ, ನಾನು ಹೆಂಗ್ ಬಂದೋ ಹಂಗೆ ಹೋಗ್ತೀನಿ. ಹಲ್ಲೆಲೂಯಾ. ಎಲ್ಲ ಬಿಚ್ಚಾಕಿ ಹೋದ. ಸೌಲನ್ ಕಣ್ಣಲ್ಲಿ ಗೋಲಿಯಾತ ಹೀರೋ, ಆದ್ರೆ ದಾವೀದ ಏನಂತ ಕರೀತಾನೆ? ಅವನ್ ಕಡ್ಡಿ ಇಟ್ಕೊಂಡು ಹೋದಾಗ ಗೋಲಿಯಾತ ಹೇಳ್ತದೆ, ನಾನೇ ನಾಯ. ಅವನು ಹೇಳ್ತಾನೆ, ಹೌದು. ನೋಡಿ ಡಿಫ್ರೆನ್ಸ್ ನೋಡಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಸೌಲ ಅವನನ್ನ ಏನಂತ ನೋಡ್ತಾ ಇದ್ದಾನೆ? ದೊಡ್ಡ ಗಾತ್ರ ಉಳ್ಳವನು, ಅವನ ಹತ್ರ ಓಡಾಡಕ್ ಆಗ್ತಾ ಇಲ್ಲ ಅಂತಾನೆ. ಆದ್ರೆ ಚಿಕ್ಕ ದಾವೀದನ್ ಹೇಳ್ತಾ ಇದ್ದಾನೆ, ಇವ್ನು ನಾಯಿ, ಇವನು ಏನ್ ಮಾಡ್ಬೋದು? ಕಲ್ಲಲ್ಲೇ ಹೊಡಿಬೋದು. ಈಟಿ ಎಲ್ಲ ಬೇಕಾಗಿಲ್ಲ, ಇವನ್ನ ಹೊಡಿಯಕ್ಕೆ ಏನ್ ಸಾಕು? ಕಲ್ ಸಾಕು. ಅದೇ ಡಿಫ್ರೆನ್ಸ್. ಅಭಿಷೇಕ ಹೊಂದೋದು ಇಂಪಾರ್ಟೆಂಟ್ ಅಲ್ಲ, ಅಭಿಷೇಕವನ್ನ ಕಾಯ್ದುಕೊಳ್ಳೋದು ಇಂಪಾರ್ಟೆಂಟ್. ಪಕ್ಕದವ್ರನ್ನ ನೋಡಿ ಹೇಳಿ, ಅಭಿಷೇಕವನ್ನ ಹೊಂದೋದು ಇಂಪಾರ್ಟೆಂಟ್ ಅಲ್ಲ, ಅಭಿಷೇಕವನ್ನ ಏನ್ ಮಾಡ್ಬೇಕು? ಕಾಪಾಡ್ಕೊಳ್ಬೇಕು. ನೀನು ಅಭಿಷೇಕವನ್ನ ಕಾಪಾಡ್ಕೊಂಡ್ರೆ ಅಭಿಷೇಕ ನಿನ್ನನ್ನ ಕಾಪಾಡುತ್ತೆ. ಯಾರಾದ್ರೂ ಕರಗಳನ್ನ ಮೇಲೆ ಕೆತ್ತಿ ಹಲ್ಲೆಲೂಯಾ ಹೇಳ್ಬವರಿದ್ದೀರಾ? ನಮ್ಮ ಸೇವೆಯಲ್ಲಿ ಇರಬಹುದು, ನಮ್ಮ ಜೀವಿತದಲ್ಲಿ, ನಮ್ಮ ಬಿಸ್ನೆಸ್ ಅಲ್ಲಿ, ನಮ್ಮ ಫ್ಯಾಮಿಲೀಸ್ ಅಲ್ಲಿ. ಯು ಪ್ರೊಟೆಕ್ಟ್ ದಿ ಅನಾಯಿಂಟಿಂಗ್, ದಿ ಅನಾಯಿಂಟಿಂಗ್ ವಿಲ್ ಪ್ರೊಟೆಕ್ಟ್ ಯು. ಹಲ್ಲೆಲೂಯಾ. ದೇವರ ಆ ಕೆಲಸವನ್ನ ನಮ್ಮ ಜೀವಿತದಲ್ಲಿ ಮಾಡಬೇಕು. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಈ ಬೆಳಗಿನ ಸಮಯದಲ್ಲಿ ಪ್ರಾರ್ಥಿಸುವುದಕ್ಕೆ ಸಿದ್ಧರಾಗಿದ್ದೀರಾ? ಮಾಂಸ ಮಾತ್ರದವರ ಒಟ್ಟಿಗೆ ಹೋರಾಡಕ್ಕೆ ಕರೆದಿಲ್ಲ, ನಮ್ಮನ್ನ ಆ ಲೆವೆಲ್ಸ್ ಒಟ್ಟಿಗೆ ಕರೆದಿದ್ದಾರೆ. ಆ ಲೆವೆಲ್ಗಳನ್ನು ಅರ್ಥ ಮಾಡ್ಕೊಬೇಕಂದ್ರೆ ಒಂದು ದಿನ ಪ್ರಸಂಗ ಸಾಕಾಗಲ್ಲ, ಒಂದು ಸ್ಟೆಪ್ ಬಲ ಉಳ್ಳದು. ನಮ್ಮನ್ನ ದೇವರು ಆ 4ನೇ ಲೆವೆಲ್ಗೆ ಕರ್ಕೊಂಡು ಹೋಗ್ಬಿಟ್ರೆ ವಿ ವಿಲ್ ಬಿಕಮ್ ದ ಟಾಪ್ ಪೀಪಲ್ ಆಫ್ ದ ವರ್ಲ್ಡ್. ಯಾರ ಹತ್ರ ಹೋರಾಡೋದು ಬೇಕಾಗಿಲ್ಲ, ನಮ್ಮ ಬಾಯಿ ಮಾತೆ ಸಾಕು, ಜನರನ್ನ ದೇವರು ಗುಣಪಡಿಸ್ತಾನೆ. ಹಲ್ಲೆಲೂಯಾ. ವಿ ಹ್ಯಾವ್ ಟು ಗ್ರೋ, ವಿ ಹ್ಯಾವ್ ಟು ಗೆಟ್ ಅಪ್. ನಾವಿರುವಂಥ ಸ್ಥಳದಿಂದ ಎದ್ದೊಳ್ಬೇಕು, ನಾವು ಹೋರಾಡುವಂಥ ಗ್ರೂಪಿಂದ ಹೊರಗಡೆ ಬರಬೇಕು. ಚೇಂಜ್ ಯುವರ್ ಮೆಂಟಾಲಿಟಿ, ಚೇಂಜ್ ಯುವರ್ ವಿಷನ್. ನಿನ್ನ ದರ್ಶನವನ್ನ ಬದಲಾಯಿಸಿಕೋ, ನೀನು ನೋಡುವಂಥ ನೋಟವನ್ನ ಬದಲಾಯಿಸಿಕೋ, ನಿನ್ನ ಮಾತನ್ನ ಬದಲಾಯಿಸಿಕೋ. ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವುದಾದ್ರೆ ನಿಮ್ಮ ಮೂಲಕ ದೇವರು ಒಂದು ದೊಡ್ಡ ಕಾರ್ಯವನ್ನ ಮಾಡ್ತಾರೆ. ಎಷ್ಟು ಜನ ಕರಗಳನ್ನ ಮೇಲೆ ಕೆತ್ತಿ ಆಮೇಲೆ ಹೇಳುವವರಿದ್ದೀರಾ? ಇರುವಂಥ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ಳೋಣವ. ಪ್ರತಿಯೊಬ್ಬೊಬ್ಬರು ಇರುವಂಥ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ಳೋಣ. ಅಂದು ಸೌಲನು ವೇದ ಪಂಡಿತನಾಗಿದ್ದರು, ಅವನ ಕಣ್ಣುಗಳ ಮೇಲಿದ್ದ ಪೊರೆಗಳು ಬೀಳಬೇಕಾಗಿತ್ತು. ಇವತ್ತು 1 ನಿಮಿಷ ಫಸ್ಟ್ ನಾವು ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ, ಅನಂತರ ನಾವು ಕಾಣಿಕೆ ಹೋಗಿ